ವ್ಯಾಕ್ಸಿನೇಷನ್ನ ಎಷ್ಟು ವರ್ಷಕ್ಕೆ ಎಷ್ಟು ಬಾರಿ ಹಾಕಿಸ್ಬೇಕು? ನಿಮ್ಮ ಮಗುಗೆ ನಿಮಗೆ ಒಂದು ಇಲ್ಲಪ್ಪ ನಾಳೆ ದಿನ ನನ್ನ ಮಗು ಸ್ಕೂಲ್ ಮಿಸ್ ಆಯಿತು, ದುಡ್ಡು ಖರ್ಚಾಯಿತು, ಬೇಡ ಅಂತ ಥೋಟಿದ್ರೆ ಮಾಡಿಸಿ. ಎಲ್ಲ ವ್ಯಾಕ್ಸಿನ್ ಪ್ರೊಟೆಕ್ಷನ್ ಕೊಟ್ಟೆ. ಇಂಜೆಕ್ಷನ್ಸ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಸರ್? ಎಷ್ಟು ಚೆನ್ನಾಗಿ ಮೋಸ ಮಾಡ್ತೀರಾ ಸರ್ ಮಕ್ಳಿಗೆ ನೀವು? ಇನ್ನೋಸೆಂಟ್ ಮೋಸ, ಸ್ವೀಟ್ ಮೋಸ. 10 years ಇಂದ ಇದು ನನ್ನ ಸ್ಟೈಲ್ ಆಗಿದೆ, ನನ್ನ ಶೈಲಿ ಆಗಿದೆ. ಇದಂತ ಎಲ್ಲಾ ಮಕ್ಳಿಗೂ ಜಾಂಡೀಸ್ ಬರುತ್ತಾ ಅಂತ? ಲಿವರ್ ಇಂದ ಬರೋ ಪಿಗ್ಮೆಂಟ್ಸ್, ಬೈಲ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ, ಬಿಲಿರುಬಿನ್ ಅಂತ ಹೇಳ್ತೀವಿ, ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡೋ ಶಕ್ತಿ ಇನ್ನೂ ಇರೋದಿಲ್ಲ ಲಿವರ್ಗೆ. ಅದು ಸ್ಕಿನ್ ಅಲ್ಲಿ ಬ್ಲಡ್ ಎಲ್ಲ ಸ್ಪ್ರೆಡ್ ಆಗ್ತದೆ. 95% ಮಕ್ಕಳಿಗೆ ಜಾಂಡೀಸ್. ಹುಟ್ಟಿದಂತಹ ಮಗುಗೆ height and weight ಎಷ್ಟಿರಬೇಕು? ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ 2.5 kg ಅಬೌವ್ ಇದ್ರೆ ನಾರ್ಮಲ್ ವೇಟ್. 40 to 50 ಸೆಂಟಿಮೀಟರ್ ಉದ್ದ ಇದ್ರೆ ನಾರ್ಮಲ್ ವೇಟ್. ಈಗೆಲ್ಲ ಈ ಎದೆ ಹಾಲು ಬದಲಾಗಿ ಪ್ಯಾಕೆಟ್ ಹಾಲ್ಗಳನ್ನ ಕೊಡ್ತಾರೆ, ಅದು ಎಷ್ಟರ ಮಟ್ಟಕ್ಕೆ ಸರಿ ಸರ್? ಅದು ಹೆಲ್ತಿನಾ ಮಗುಗೆ? ಫಸ್ಟ್ 1 year ತನಕ ಹಸು ಹಾಲು, ಕೌಸ್ ಮಿಲ್ಕ್ ಕೊಡ್ಬಿಡಿ. ತಾಯಿ ಹಾಲಲ್ಲಿ ಇಷ್ಟು ಪ್ರೋಟೀನ್ ಇದೆ ಅಂದ್ರೆ ಹಸು ಹಾಲಲ್ಲಿ ಇಷ್ಟಿದೆ. ಹಸು ಹಾಲು ತಯಾರಾಗಿರೋದು ಯಾರಿಗೋಸ್ಕರ? ಆ ಕರು ಇರ್ತದಲ್ಲ, ಅದು ಡೈಜೆಸ್ಟ್ ಮಾಡುತ್ತೆ. ನಮ್ ಹ್ಯೂಮನ್ ಬೇಬಿ ಡೈಜೆಸ್ಟ್ ಮಾಡಕ್ ಶಕ್ತಿ 1 year ತನಕ ಇರೋದಿಲ್ಲ. ಸುಮಾರು ಎಷ್ಟು ವರ್ಷಗಳು ಎದೆ ಹಾಲು ಇಸ್ ಕಂಪಲ್ಸರಿ ಸರ್? ಎದೆ ಹಾಲು ಕಂಪಲ್ಸರಿ ಅಂದ್ರೆ 2 ವರ್ಷನೇ. ನಾನು ಮದರ್ಸ್ಗೆ ಸ್ಟ್ರೆಸ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸುಮಾರು ಮದರ್ಸ್ಗೆ ಹಾಲು ಬರ್ತಿರಲ್ಲ, ಪಾಪ ಅವ್ರು ಗಿಲ್ಟಿ ಆಗ್ಬಿಡ್ತಾರೆ. ಇನ್ನು ಹಾಲು ಬರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನರ ತಾಯಿಗೆ ಅದೊಂಥರ ಚಾಲೆಂಜಿಂಗ್ ಫೇಸ್. ಹಲ್ಲು ಬರೋದು ನಾರ್ಮಲಾ ಅಬ್ನಾರ್ಮಲಾ? ಬಾಲ ಬರ್ತಾ ಇಲ್ಲ ಯಾರಿಗೂ, ಕೊಂಬು ಬರ್ತಾ ಇಲ್ಲ. ಹಲ್ಲು ಈಸ್ ಅನ್ ಆಂಟಿಬಯೋಟಿಕ್ಸ್ ಕೊಡ್ತಾರೆ. 80% ಇಂಡಿಯನ್ಸ್ ನಾವು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಆಗಿದ್ದೀವಿ, ಗೊತ್ತಾ ನಿಮಗೆ? ನಿಮಗೆ ನಾಳೆ ದಿನ ನಿಮೋನಿಯಾ ಇರಲಿ, ಯಾವುದೋ ಕಿಡ್ನಿ ಇನ್ಫೆಕ್ಷನ್ ಇರಲಿ, ಯಾವುದೋ ಮೇಜರ್ ಟೈಫಾಯ್ಡ್ ಇನ್ಫೆಕ್ಷನ್ ಇರಲಿ ಬಂದರೆ ಈ ಆಂಟಿಬಯೋಟಿಕ್ಗಳು ವರ್ಕ್ ಆಗಲ್ಲ ನಿಮ್ಮ ಮೇಲೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಬಹಳಷ್ಟು ತಾಯಂದ್ರಿಗೆ ಒಂದು ಗೊಂದಲ ಇರುತ್ತೆ. ಯಾವ ರೀತಿಯಾಗಿ ಗೊಂದಲ ಅಂದರೆ, ಹುಟ್ಟಿದ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಜೊತೆಗೆ ಈ ವ್ಯಾಕ್ಸಿನೇಷನ್ ವಿಚಾರ ಅಂತ ಬಂದಾಗ ನಾನಾ ಥರದ ಗೊಂದಲಗಳಿರುತ್ತೆ. ಅಂದರೆ ಈ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಎಷ್ಟು ಬಾರಿ ವ್ಯಾಕ್ಸಿನೇಷನ್ ಹಾಕ್ಕೋಬೇಕು, ಜೊತೆಗೆ ಯಾವ ವ್ಯಾಕ್ಸಿನೇಷನ್ನ ಮಗುವಿಗೆ ಮಿಸ್ಸೇ ಮಾಡಬಾರ್ದು. ಇನ್ನು ಫುಡ್ ವಿಚಾರ ಅಂತ ಬಂದಾಗಲೂ ಅಷ್ಟೇ, ಬಹಳಷ್ಟು ತಾಯಂದ್ರಿಗೆ ಒಂದು ದೊಡ್ಡ ಮಟ್ಟದ ಚಾಲೆಂಜ್ ಅದು. ಅದು ಎಸ್ಪೆಷಲಿ ಮಕ್ಕಳು ಊಟನೇ ಮಾಡ್ತಿರಲ್ಲ, ನಿದ್ದೆ ಮಾಡ್ತಿರಲ್ಲ, ಯಾವ ಕಾರಣಕ್ಕೆ, ಜೊತೆಗೆ ಜ್ವರ ಶೀತ ಅಂತ ಬಂದಾಗ್ಲಂತೂ ಏನೋ ಒಂಥರ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಅಯ್ಯೋ ಏನಪ್ಪ ನನ್ನ ಮಗುದು ಏನು ಕಂಡೀಷನ್ನು ಅನ್ನುವಂಥ ಒಂದು ಚಿಂತೆಯಲ್ಲಿ ಇದ್ಬಿಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಸೈಯದ್ ಸರ್, ಹಾಗೆ ಕೋ-ಫೌಂಡರ್ ಆಫ್ ಹಂಗ್ರಿ ಕೋಲಾ ಫುಡ್ಗೆ ಇರೋ ಕೋ-ಫೌಂಡರ್ ಕೂಡ ಹೌದು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಪೂಜಾ, ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಈಗ ಹಂಗ್ರಿ ಕೋಲಾ ಅಂತ ಏನೋ ಹೇಳಿದೆ ನಾನು, ಅದು ಲಾಸ್ಟ್ ಅಲ್ಲಿ ಹೇಳಿದ್ರಿ ನೀವು ಅದೇನೋ ಅಂತ, ಏನದು ಫುಡ್ ಪ್ರಾಡಕ್ಟ್? ಹಂಗ್ರಿ ಕೋಲಾ ಇದು ಒಂದು ಫುಡ್ ಬ್ರ್ಯಾಂಡ್, ಕಿಡ್ಸ್ ಫುಡ್ ಬ್ರ್ಯಾಂಡ್. ಇದು ನಾವು ಯಾಕೆ ಶುರು ಮಾಡಿದ್ವಿ, ಆಲ್ಮೋಸ್ಟ್ 3.5 years ಬ್ಯಾಕ್ ಶುರು ಮಾಡಿದ್ವಿ. ಓಕೆ. ಮಕ್ಕಳಲ್ಲಿ ಸುಮಾರು ಪೇರೆಂಟ್ಸ್ ನಮ್ಮ ಹತ್ರ ಬರೋರು, ಸರ್ ಊಟ ಸರಿಯಾಗಿ ಮಾಡ್ತಾ ಇಲ್ಲ, ಎಕ್ಸಾಕ್ಟ್ಲಿ, ಇತ್ತಿನಲ್ಲ ಅತ್ತಿನಲ್ಲ, 6 months ಆದ್ಮೇಲೆ ಸರ್ ಏನ್ ಕೊಡ್ಬೇಕು ನಮಗೆ ಅರ್ಥ ಆಗ್ತಿಲ್ಲ, ಏನ್ ಪ್ರಿಪೇರ್ ಮಾಡ್ಬೇಕು ಗೊತ್ತಿಲ್ಲ, ನಾಲೆಜ್ ಇಲ್ಲ, ಸಪೋರ್ಟ್ ಇಲ್ಲ, ಏನೇನೋ ಅಂತಂದ್ರೆ. ಸೊ ಇದು ನಾವು ಸಜೆಸ್ಟ್ ಮಾಡ್ತೀವಿ, ಅದು ತಗೊಳ್ಳಿ, ರೈಸ್ ಗಂಜಿ ಮಾಡಿ, ರಾಗಿ ಗಂಜಿ ಮಾಡಿ, ಫ್ರೂಟ್ಸ್ ಅದೆಲ್ಲ ಕೊಡಿ. ಸೊ ಆದ್ರೂ ಸುಮಾರು ಪೇರೆಂಟ್ಸ್ಗೆ ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ. ದೆನ್ ವಿ ಯೂಸ್ ಟು ಸಿ ದ ಗ್ಯಾಪ್, ನ್ಯೂಟ್ರಿಷನ್ ಗ್ಯಾಪ್. ಮಕ್ಕಳದು ಗ್ರೋತ್ ಸರಿಯಾಗಿ ಆಗ್ತಿರ್ಲಿಲ್ಲ, ವೇಟ್ ಗೇನ್ ಸರಿಯಾಗಿ ಆಗ್ತಿರ್ಲಿಲ್ಲ, ಐರನ್ ಡಿಫಿಷಿಯನ್ಸಿ ಇರ್ತಿತ್ತು, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರ್ತಿತ್ತು ಅಂತ ಮಕ್ಕಳು ಯೋಚನೆ ಮಾಡಿದ್ವಿ. ಈಗ ಮಾರ್ಕೆಟಲ್ಲಿ ಈಗ ಪ್ರಾಡಕ್ಟ್ಸ್ ಸುಮಾರು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇದೆ, ವೆರಿ ಟ್ರೂ, ಕೆಮಿಕಲ್ಸ್, ವೆರಿ ಟ್ರೂ. ಮಕ್ಕಳು ಪ್ರಾಡಕ್ಟ್, ಮಕ್ಕಳು ಫುಡ್ ಅಂತ ಹೇಳಿ ಆನ್ ದ ನೇಮ್ ಆಫ್ ಕಿಡ್ಸ್ ಫುಡ್ ಪ್ರೊಡಕ್ಟ್ಸ್ ಅಲ್ಲಿ ಸುಮಾರು ಜಂಕ್ಸ್ ಎಲ್ಲ. ದೆನ್ ವಿ ಸೆಡ್ why not a doctor venture into it? ನಾವು ಬರೀ ಅಡ್ವೈಸ್ ಕೊಡ್ತೀವಿ, ಅದು ಕೊಡಿ, ಇದು ಕೊಡಿ, ಮಾರ್ಕೆಟ್ ಮಾಡಿ ಯಾರು ಮಾಡ್ತಾ ಇದ್ದಾರೆ. ನಾವು ಯಾಕೆ ನಮ್ಮ ಸೈನ್ಸ್, ನಮ್ಮ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ವಿತ್ ನ್ಯೂಟ್ರಿಷನ್ ಸಪೋರ್ಟ್ ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ವಿ. ಟುಡೇ ಇಟ್ ಇಸ್ ಅವೈಲೇಬಲ್ ಪ್ಯಾನ್ ಇಂಡಿಯಾ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಮಕ್ಕಳು ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ ಟು ಗಿವ್ ಟು ಕಿಡ್ಸ್. ಮಕ್ಕಳು ಗ್ರೋತ್ ಚೆನ್ನಾಗಿದೆ, ಡೆವಲಪ್ಮೆಂಟ್ ಚೆನ್ನಾಗಿದೆ. ಸೊ ಇಟ್ಸ್ ಎ ಪ್ರೌಡ್ ಮೂಮೆಂಟ್, ಇಟ್ಸ್ ಎ ಪ್ರೌಡ್ ಫೀಲಿಂಗ್ ದಟ್ ನಾವೇನೋ ಶುರು ಮಾಡಿದ್ವಿ, ಅದು ಮಕ್ಕಳಿಗೆ ತಲುಪ್ತಾ ಇದೆ. ಅದು ಇಟ್ಸ್ ಎ ವೆರಿ ಗುಡ್ ಫೀಲಿಂಗ್ ಫಾರ್ ಅಸ್. ಓಕೆ, ಸೂಪರ್ ಸರ್, ಖುಷಿ ಆಗುತ್ತೆ. ಯಾಕಂದ್ರೆ ನಾವೇ ಎಲ್ಲ ತುಂಬಾ ಈಗ ಹೆಂಗಾಗೋಗ್ಬಿಟ್ಟಿದೆ ಅಂತ ಅಂದ್ರೆ ಎಲ್ಲಾ ಫುಡ್ ಅಲ್ಲೂ ಪ್ರಿಸರ್ವೇಟಿವ್ಸ್ ಇರುತ್ತೆ. ನಾವು ಮಕ್ಳಿಗೆ ಕೊಡ್ಬೇಕಂದ್ರೆ ಒಂದು ಬಿಸ್ಕೆಟ್ ಅಥವಾ ಇನ್ನೇನೋ ತಿನ್ಸ್ಬೇಕು, ಆ ತರಕಾರಿನಲ್ಲೂ ಅಷ್ಟೇ ಎಷ್ಟು ಔಷಧಿಗಳು ಹೊಡೆದಿರ್ತಾರೆ, ಕೆಮಿಕಲ್ಸ್ ಇರುತ್ತೆ. ಸೂಪರ್. ಅದಕ್ಕೆ ನಾವು ಹೇಳೋದು, ನಾವು ಹಂಗ್ರಿ ಕೋಲಾದಲ್ಲಿ ಇನ್ನೊಂದು ಹೇಳ್ತೀವಿ, ಕ್ಯಾಂಪೇನ್ ಶುರು ಮಾಡಿದ್ವಿ, ರೀಡ್ ಬಿಫೋರ್ ಯು ಫೀಡ್ ಅಂತ. ಎಕ್ಸಾಕ್ಟ್ಲಿ. ಅಂದ್ರೆ ಗೊತ್ತಾ, ನೀವು ಪ್ಯಾಕೆಟ್ ತಗೊಂಡು ಹೋಗ್ತೀರಾ, ಮಾರ್ಕೆಟ್ ಹೋಗ್ತೀರಾ, ಏನೋ ಪ್ಯಾಕೆಟ್ ತಗೋತೀರಾ, ಹಿಂದ್ಗಡೆ ಇಂಗ್ರೀಡಿಯೆಂಟ್ಸ್ ಓದಿ,
ಎಷ್ಟು ಪ್ರಿಸರ್ವೇಟಿವ್, ಎಷ್ಟು ಶುಗರ್ ಇದೆ ಅದೆಲ್ಲ ಓದ್ಕೊಂಡು ತಗೊಳ್ಳಿ ಅಂತ. ರೀಡ್ ಬಿಫೋರ್ ಯು ಫೀಡ್. ಎಸ್, ಸೂಪರ್ ಸರ್. ನಾನು ನಿಮಗೆ ಫ್ಯಾನ್. ಯಾಕಂದ್ರೆ ಇಂಜೆಕ್ಷನ್ಸ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಸರ್, ಎಷ್ಟು ಚೆನ್ನಾಗಿ ಮೋಸ ಮಾಡ್ತೀರಾ ಸರ್ ಮಕ್ಳಿಗೆ ನೀವು. ಅದು ಏನಂತ ಅದಕ್ಕೆ ಇನ್ನೋಸೆಂಟ್ ಮೋಸ, ಸ್ವೀಟ್ ಮೋಸ. ಅದು ಸ್ವೀಟ್ ಮೋಸ, ಅದು ಹಾರ್ಮ್ಫುಲ್ ಮೋಸ ಅಲ್ವಾ? ನೋಡಿ, ಮೋಸದಲ್ಲಿ ಈ ತರನೇ ಇದೆ. ಮೋಸ ಮೋಸ ಮಾಡಿದ್ರೆ ಹಿಂಗ್ ಮಾಡ್ಬೇಕು, ಯಾರಿಗಾರು ಬೆನಿಫಿಟ್ ಸಿಗ್ಬೇಕು. ನಂದು ಏನಂದ್ರೆ ಆಲ್ವೇಸ್ ನನ್ನ ಪ್ರಾಕ್ಟೀಸ್ ಶುರು ಮಾಡಿದಾಗ್ಲಿಂದ ಇವಾಗಲ್ಲ, ಒಂದು 10 years ಇಂದ ಇದು ನನ್ನ ಸ್ಟೈಲ್ ಆಗಿದೆ, ನನ್ನ ಶೈಲಿ ಆಗಿದೆ. ಮಕ್ಕಳು ಬಂದಾಗ ನಾನು ಆಟ ಆಡ್ತಿದ್ದೆ, ಮಕ್ಕಳಿಗೆ ಖುಷಿ ಆಗ್ತಿದ್ದೆ ನಂಗೆ ಮಕ್ಕಳ ಜೊತೆ ಆಟ ಆಡಕ್ಕೆ. ಬಿಕಾಸ್ ಐ ಲವ್ ಕಿಡ್ಸ್, ಆಲ್ವೇಸ್ ಹ್ಯಾವ್ ಎಂಜಾಯ್ಡ್ ಬೀಯಿಂಗ್ ವಿತ್ ಕಿಡ್ಸ್. ಸೊ ಅವ್ರು ಬಂದಾಗ ಮಕ್ಕಳು ವ್ಯಾಕ್ಸಿನ್ ಅಂದ್ರೆ ಸ್ವಲ್ಪ ಟೆನ್ಷನ್ ಇರೋರು, ಪೇರೆಂಟ್ಸ್ ಟೆನ್ಷನ್ ಇರೋರು, ಮಕ್ಕಳು ಹೆದರ್ಕೊಳ್ಳೋರು. ನಾನು ಮಕ್ಕಳಿಗೆ ಹೇಗೆ ಡಿಸ್ಟ್ರಾಕ್ಟ್ ಮಾಡಬೇಕು ಅಂತ ಒಂದು ಟೆಕ್ನಿಕ್ ನಗಕ್ಕೆ ಶುರು ಮಾಡಿದೆ, ಮಂಕಿ ತರ ಶುರು ಮಾಡಿದೆ, ಕುಣಿಯೋದು, ಏನೇನೋ ಮಾಡೋದು. ಕೋತಿ ಆಗ್ಬಿಡ್ತಿದ್ದೆ ನಾನು. ನನಗೆ ಇಂಟೆನ್ಷನ್ ಏನೋ ಮಗುಗೆ ನಗಿಸ್ಬೇಕು. ಸೊ ಇಟ್ ಸ್ಟಾರ್ಟೆಡ್ ವರ್ಕಿಂಗ್, ಇಟ್ ಈಸ್ ಟು ವರ್ಕ್. ಸೊ ಏನಾಯ್ತು ಅಂದ್ರೆ ಅಕ್ಟೋಬರ್ ಅಲ್ಲಿ, ನನ್ಗೆ ಜ್ಞಾಪನ ಇದೆ, ಅಕ್ಟೋಬರ್ 2022 ಅಲ್ಲಿ ಒಂದು ಮದರ್ ಬಂದ್ರು ವ್ಯಾಕ್ಸಿನೇಷನ್ಗೆ. ಶಿ ಇಸ್ ಅಬೌಟ್ 4.5 ಡಾಟರ್ ಕರ್ಕೊಂಡ್ಬಂದ್ರು. ಸರ್ ವ್ಯಾಕ್ಸಿನ್ ಇದೆ ಅಂದ್ರೆ, ಸರಿಮಾ ಅಂತ ನನ್ನ ಪಕ್ಕ ಸ್ಟೂಲ್ ಇದೆ, ಸ್ಟೂಲ್ ಮೇಲೆ ಕೂರಿಸ್ಕೊಂಡು ವ್ಯಾಕ್ಸಿನ್ ಮಾಡಕ್ಕೆ ರೆಡಿ ಆಗ್ತಿದ್ದೆ. ಮದರ್ ಕೇಳಿದ್ರು, ಸರ್ ಒಂದು ಇಫ್ ಯು ಡೋಂಟ್ ಮೈಂಡ್ ಒಂದು ವಿಡಿಯೋ ತಗೊಳ್ಳ ನಿಮ್ದು ಅಂತ. ತಗೊಳ್ಳಿ, ಆಫ್ ಕೋರ್ಸ್ ಅಂದೆ ನಾನು. ಮದರ್ ಸ್ಟಾರ್ಟೆಡ್ ರೆಕಾರ್ಡಿಂಗ್ ದ ವಿಡಿಯೋ. ನಾನು 2 ವ್ಯಾಕ್ಸಿನ್ ಕೊಟ್ಟೆ ಹುಡುಗಿಗೆ. ಮಾತಾಡ್ತಾ ಕತೆ ನಾನು ಏನು ಮಾಡ್ತೀನಿ ಅಂದ್ರೆ ಯೂಶಲಿ ಸ್ಟೋರೀಸ್ ಹೇಳ್ತೀನಿ, ಅವ್ರ ಕ್ವೆಶನ್ಸ್ ಕೇಳ್ತೀನಿ, ಸ್ಕೂಲ್ ಬಗ್ಗೆ, ಕಾಲೇಜ್ ಲೈಫ್ ಬಗ್ಗೆ, ಮನೆ ಬಗ್ಗೆ. ಅವರು ಹೇಳ್ತಾ ಫ್ರೆಂಡ್ ಹೌದು ನಮಿಷಾ ನೆನ್ನೆ ಬಂದಿದ್ದು, ಅದು ಹಾಕಿದ್ರೆ ಪಚ್ ಅಂತ ಕಟ್ಬಿಡ್ತೀನಿ. ಅವಳು ಹೂ ಅಂತ ನೋಡ್ತಾ ಇದ್ದು. ಮದರ್ ರೆಕಾರ್ಡ್ ಮಾಡ್ಕೊಂಡ್ರು 1 minute 1.5 minute ವಿಡಿಯೋ. ಮತ್ತೆ ನಂಗೆ ರಿಕ್ವೆಸ್ಟ್ ಮಾಡಿದ್ರು. ಅಲ್ಲಿ ತನಕ ನಂಗೆ ಯಾರು ಏನದು ಗೊತ್ತಿಲ್ಲ. ನಂದು 415 ಫಾಲೋವರ್ಸ್ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, 410 ಫಾಲೋವರ್ಸ್ ಅಕ್ಟೋಬರ್ ಅಲ್ಲಿ 2022 ಅಲ್ಲಿ. ಅವ್ರು ವಿಡಿಯೋ ತಗೊಂಡ್ರು, ಸರ್ ಇದು ವಿಡಿಯೋ ಅಪ್ಲೋಡ್ ಮಾಡಲ್ಲ ನಾನು ಅಂತ ಕೇಳಿದ್ರು. ಹಾ ಮಾಡಿಮಾ, ನೋ ಪ್ರಾಬ್ಲಮ್ ಅಂತ. ಓಕೆ, ಜಸ್ಟ್ ವಾಟ್ ಬಿಕಾಸ್ ಯು ಸಚ್ ಅನ್ ಅಮೇಸಿಂಗ್ ಜಾಬ್ ಯು ಡೂ ಹಾಗೆ ಅಂದ್ರೆ. ಹೌದಾ, ನಾನು ಐ ಹ್ಯಾವ್ ನೆವರ್ ರಿಯಲೈಸ್ ದಟ್ ಐ ಡೂ ದಿಸ್. ನನಗೆ ಅದು ಅನಿಸಲಿಲ್ಲ ದೊಡ್ಡ ಏನೋ ಗ್ರೇಟ್ ಸ್ಕಿಲ್ ಅಂತ ಅನಿಸಿಲ್ಲ ನನಗೆ ರೂಟೀನ್ ಅಂತ. ಅಪ್ಲೋಡ್ ಮಾಡಿ ನಮಗೆ ಟ್ಯಾಗ್ ಮಾಡಿದ್ರು. ವಿತ್ ಇನ್ ಎ ವೀಕ್ ಆ ವಿಡಿಯೋಗೆ 3 million ವ್ಯೂಸ್ ಬಂತು. ಓ ಮೈ ಗಾಡ್. ನಂದು 420 ಫಾಲೋವರ್ಸ್ ಇಂದ ವಿತ್ ಇನ್ ವೀಕ್ ಅಲ್ಲಿ 1,50,000 ಆಯ್ತು. ನನಗೆ ಡೈಜೆಸ್ಟ್ ಮಾಡೋಕ್ಕಾಗಿಲ್ಲ. ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ 20,000, ರಿಫ್ರೆಶ್ ಮಾಡಿದೆ 5,000, ರಿಫ್ರೆಶ್ ಮಾಡಿದೆ 30,000. ನಾನು ಹ್ಯಾಕ್ ಹಾಕ್ಬಿಟ್ಟಿದ್ದೆ ಫೋನ್ ಅನ್ಕೊಂಡ್ಬಿಟ್ಟೆ. ಯಾವನೋ ಹ್ಯಾಕ್ ಮಾಡ್ಬಿಟ್ಟಿದ್ದಾನಪ್ಪ ಫೋನ್ ಅಂದು, ಇದು ನಂದಲ್ಲ ಫೋನ್, ಯಾರದಲ್ಲೇ ಅಂತ. ದೆನ್ ಐ ರಿಯಲೈಸ್ ದಿಸ್ ಇಸ್ ವೈರಾಲಿಟಿ, ದಿಸ್ ಇಸ್ ವೈರಲ್. ಅದು ಫಸ್ಟ್ ಟ್ರೆಂಡ್ ಶುರು ಮಾಡಿದ ಇಂಡಿಯಾದಲ್ಲಿ ನಂದೆ. ಆಮೇಲೆ ಸುಮಾರು ಜನ, ಅಫ್ಕೋರ್ಸ್ ಡಾಕ್ಟರ್ಸ್ ಮಾಡ್ತಿರ್ಬೋದು, ಅವರು ಇದರಲ್ಲಿ ಯಾರು ಡಿಸ್ಪ್ಲೇ ಮಾಡಿರಲಿಲ್ಲ. ಇದು ವೈರಲ್ ಆದ್ಮೇಲೆ ಸುಮಾರು ಡಾಕ್ಟರ್ಸ್ ಮಾಡಿದ್ರು ಆ ಥರ. ಸುಮಾರು ಡಾಕ್ಟರ್ಸ್ ಸ್ಟಾರ್ಟೆಡ್ ಕಾಲಿಂಗ್ ಮೀ, ಸರ್ ವಿ ಲವ್ ಯುವರ್ ಸ್ಟೈಲ್, ವಿ ವಾಂಟ್ ಟು ಡೂ ಇಟ್ ಲೈಕ್ ದಿಸ್ ಅಂತ. ಫೆಲ್ಟ್ ವೆರಿ ನೈಸ್, ಒಂದು ಸ್ಯಾಟಿಸ್ಫ್ಯಾಕ್ಟರಿ ಫೀಲಿಂಗ್. ಏನೋ ಒಳ್ಳೆ ಕೆಲಸ ಮಾಡಿದ್ರಿ, 4 ಜನ ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಟ್ಸ್ ಗ್ರೇಟ್ ಫೀಲಿಂಗ್. ಸೊ ಅಲ್ಲಿಂದ ವೈರಲ್ ಆಯಿತು. ಅಲ್ಲಿಂದ ಇಟ್ಸ್ ಬೀನ್ ಎ ಬ್ಯೂಟಿಫುಲ್ ಜರ್ನಿ. ಎವ್ರಿ ಮಗು ಬಂದಾಗ ಒಳಗೆ ನನಗೆ ಅದೇ ಇಂಟ್ರೆಸ್ಟ್ ಏನಂದರೆ, ಈ ಮಗುನ ಹೇಗೆ ನಾನು ಡಿಸ್ಟ್ರಾಕ್ಟ್ ಮಾಡ್ತೀನಿ, ಈ ಮಗು ವಿತೌಟ್ ಕ್ರೈಯಿಂಗ್ ಇಲ್ಲಿಂದ ಹೋಗ್ಬೇಕು ಹೇಗೆ ಅಂತ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಆ ಕಾರ್ಯದಲ್ಲಿ ದೇವರು ಶುಡ್ ಗಿವ್ ಮಿ ಮೋರ್ ಸ್ಟ್ರೆಂತ್ ಅಂಡ್ ಆಪ್ಟಿಟ್ಯೂಡ್. ಅಂಡ್ ತುಂಬಾ ಚಂದ ಮಾತಾಡ್ತೀರಾ ಸರ್ ಮಕ್ಕಳ ಜೊತೆ. ನನಗಂತೂ ಸಖತ್ ಖುಷಿ ಆಗುತ್ತೆ ನೀವು ಮಾತಾಡೋ ರೀತಿ ಆಗಿರ್ಬೋದು, ಅವ್ರಿಗೆ ಇಂಜೆಕ್ಷನ್ ಕೊಡೋ ರೀತಿ ಆಗಿರ್ಬೋದು. ಅಂಡ್ ಯೂಶಲಿ ಕಡಿಮೆ ಅಂದ್ರೆ ಕೆಲವೊಂದು ಡಾಕ್ಟರ್ ಹತ್ರ ನೋಡಿದಾಗ ಮಲ್ಕೊಮ್ಮ ಹಿಂಗೆ ಆ ಥರ ನೋಡಿರ್ತೀವಿ. ಬಟ್ ನೀವು ತುಂಬಾ ಚಂದ ಟ್ರೀಟ್ ಮಾಡ್ತೀರಾ ಮಕ್ಕಳನ್ನ. ಮಾತಾಡೋದು ಇಂಪಾರ್ಟೆಂಟ್ ಮಕ್ಕಳಿಗೆ. ಯಾಕೆ ಗೊತ್ತಾ, ಅವ್ರ ಬ್ರೈನ್ ತುಂಬಾ ಸೂಕ್ಷ್ಮ. ಹೌದು. ಇವಾಗ ಏನೇನು ಬ್ರೈನಿಗೆ ಬೀಳತ್ತೋ, ಏನೇನು ಬ್ರೈನ್ ಕೇಳಿಸ್ಕೊಳುತ್ತೋ ಅದೇ ತರ ಗ್ರೋ ಆಗುತ್ತೆ. ಸೊ ಪೇರೆಂಟ್ಸ್ಗೂ ತುಂಬಾ ಇಂಪಾರ್ಟೆಂಟ್ ಅದೇ ಹೇಳೋದು, ಮಕ್ಕಳ ಹತ್ರ ಮಾತಾಡಿಸ್ಬೇಕು, ಪಾಸಿಟಿವ್ ಮಾತಾಡಿಸಿ, ಸ್ಟೋರಿ ಹೇಳಿ, ಕತೆ ಹೇಳಿ, ನಿಮ್ಮ ಲೈಫ್ ಬಗ್ಗೆ ಡಿಸ್ಕಸ್ ಮಾಡಿ. ಅದ್ರಿಗೆ ಪ್ರೊಫೌಂಡ್ ಇಂಪ್ಯಾಕ್ಟ್ ಆಗುತ್ತೆ. ಎಸ್ ಸರ್. ಸರ್, ಇನ್ನು ವ್ಯಾಕ್ಸಿನೇಷನ್ ಬಗ್ಗೆ ಬಹಳಷ್ಟು ಜನರಿಗೆ ಗೊಂದಲ ಇದೆ. ಅಂದರೆ ವ್ಯಾಕ್ಸಿನೇಷನ್ನ ಎಷ್ಟು ವರ್ಷಕ್ಕೆ ಎಷ್ಟು ಬಾರಿ ಹಾಕಿಸ್ಬೇಕು, ಜೊತೆಗೆ ಯಾವ ವ್ಯಾಕ್ಸಿನೇಷನ್ನ ಮಿಸ್ ಮಾಡಲೇಬಾರ್ದು, ಯಾವ ತುಂಬ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಅಂತ, ಇದ್ರ ಬಗ್ಗೆ ಸರ್ ಬ್ರೀಫ್ ಆಗಿ ನಿಮ್ಗೆ ಹೇಳ್ತೀನಿ. ನಾನು ವ್ಯಾಕ್ಸಿನೇಷನ್ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ. ಜನರು ಅರ್ಥ ಮಾಡ್ಕೋಬೇಕು. ವ್ಯಾಕ್ಸಿನೇಷನ್ ಈಸ್ ಲೈಕ್ ಸೀಟ್ ಬೆಲ್ಟ್ ಇಲ್ಲ ಹೆಲ್ಮೆಟ್. ನಾವು ಯಾಕೆ ಹಾಕ್ತೀವಿ ಹೆಲ್ಮೆಟ್ಟು? ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕೆ. ಏನಾರು ಆಕ್ಸಿಡೆಂಟ್ ಆದರೆ, ಏನಾರು ಅಪಘಾತ ಆದರೆ ನಾನ್ ಪ್ರೊಟೆಕ್ಟೆಡ್ ಇರಲಿ. ಅದೇ ಥರ ವ್ಯಾಕ್ಸಿನೇಷನ್ ಏನು, ಫ್ಯೂಚರಲ್ಲಿ ಇರಲಿ, ನಾಳೆ ನಾಡಿದ್ದು ಸ್ಕೂಲಿಗೆ ಹೋದಾಗ ಏನಾದ್ರು ಇನ್ಫೆಕ್ಷನ್ಗಳು ಬಂದರೆ, ಅವನು ಆ ಇನ್ಫೆಕ್ಷನ್ಗೆ ಎನ್ಕೌಂಟರ್ ಆದರೆ ಆ ಕಾಯಿಲೆಗಳು ನನ್ನ ಮಗುಗೆ ಬರಬಾರ್ದು. ಟೈಫಾಯ್ಡ್ ವ್ಯಾಕ್ಸಿನ್ ಇರಲಿ, ಚಿಕನ್ ಪಾಕ್ಸ್ ಇರಲಿ, ನಿಮೋನಿಯಾ, ಇದು ಹಾಕೋದಕ್ಕೆ ಬಾಡಿಲಿ ಡಿಫೆನ್ಸ್ ಬರಲಿ ಅಂತ. 2 ಶೆಡ್ಯೂಲ್ ಇದೆ ವ್ಯಾಕ್ಸಿನೇಷನ್. ಒಂದು ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್, NIP, ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅಂತ ಹೇಳ್ತೀವಿ. ಇನ್ನೊಂದು IAP, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್. 2 ವ್ಯಾಕ್ಸಿನೇಷನ್ ಶೆಡ್ಯೂಲ್ ಇದೆ. IAP ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಗೌರ್ಮೆಂಟ್ ಏನು ಹೇಳುತ್ತೆ, ಹುಟ್ಟಿದಾಗ ಒಂದು ವ್ಯಾಕ್ಸಿನು, BCG, ಹೆಪಟೈಟಿಸ್ B, ಓರಲ್ ಪೋಲಿಯೋ, 6 ವಾರ, 10 ವಾರ, 14 ವಾರ
1.5 months, 2.5 months, 3.5 months. ದೆನ್ 9 ತಿಂಗಳಿಗೆ ಒಂದಿರ್ತದೆ, 1 ವರ್ಷಕ್ಕೊಂದಿರ್ತದೆ, ಆಮೇಲೆ ಡೈರೆಕ್ಟ್ಲಿ 4 ವರ್ಷಕ್ಕೊಂದಿರ್ತದೆ. ಇಷ್ಟೇ. ಗೌರ್ಮೆಂಟ್ ಏನು ಹೇಳುತ್ತೆ, NIP ಇಷ್ಟು ವ್ಯಾಕ್ಸಿನ್ ಕೊಟ್ಟರೆ ಸಾಕು ಅಂತ ಸಜೆಸ್ಟ್ ಮಾಡುತ್ತೆ. ಬೇಸಿಕ್ ವ್ಯಾಕ್ಸಿನ್ ಇದು, ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ಬೇಸಿಕ್, ಫಂಡಮೆಂಟಲ್. IAP ಏನು ಹೇಳುತ್ತೆ, ಓಕೆ ಈ ವ್ಯಾಕ್ಸಿನ್ ಇಂಪಾರ್ಟೆಂಟು, ಚೆನ್ನಾಗಿದೆ, ಬೇಕು, ಬಟ್ ಸುಮಾರು ಮಕ್ಕಳಿಗೆ ಹಂದಿ ಜ್ವರನೂ ಬರ್ತಾಯಿದೆ, ಇನ್ಫ್ಲುಯೆನ್ಸಾ ಅಂತ 6 ತಿಂಗಳಲ್ಲಿ ಹಾಕ್ತಾರೆ. ಸುಮಾರು ಮಕ್ಕಳಿಗೆ ಟೈಫಾಯ್ಡ್ ಬರುತ್ತೆ, ಅಲ್ಲಿ ಇಲ್ಲಿ ಹಾಲು ಕುಡಿತಾರೆ, ನೀರು ಕುಡಿತಾರೆ, ಕೈ ತೊಳೆಯಲ್ಲಿ ಆಟ ಆಡ್ತಾರೆ, ಬಾಯಿ ಬೆರಳಾಗ್ತಾರೆ, ಟೈಫಾಯ್ಡ್. ಸುಮಾರು ಜನರಿಗೆ ಬ್ರೈನ್ ಫೀವರ್ ಬರುತ್ತೆ, ಮೆನಿಂಗೋಕೋಕಲ್ ಅಂತ ಹೇಳ್ತಾರೆ, ಮೆನಿಂಜೈಟಿಸ್ ಅಂತ ಹೇಳ್ತಾರೆ, ಅದಾಗುತ್ತೆ. ಸುಮಾರು ಅಂದರೆ 100ರಿಂದ 2 ಮಕ್ಕಳಿಗೆ ಆಗ್ಬೋದು. ಕೆಲವು ಮಕ್ಕಳಿಗೆ ಹೆಪಟೈಟಿಸ್ A ಆಗುತ್ತೆ, ಜಾಂಡಿಸ್ A. ಗೌರ್ಮೆಂಟಲ್ಲಿ ಕೊಡೋದು ಬರೀ ಜಾಂಡಿಸ್ B, ಜಾಂಡಿಸ್ A ವ್ಯಾಕ್ಸಿನ್ IAP. ಸೊ ಈ ಥರ 4ರಿಂದ 6 ವ್ಯಾಕ್ಸಿನ್ಗಳು IAP ರೆಕಮೆಂಡ್ ಮಾಡುತ್ತೆ. ಸೊ ನಾನು ಪೇರೆಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಮಗುಗೆ ನಿಮಗೆ ಒಂದು ಇಲ್ಲಪ್ಪ ನಾಳೆ ದಿನ ನನ್ನ ಮಗು ಸ್ಕೂಲಿಗೆ ಹೋಗಿ ಶುರು ಮಾಡಿದ್ರೆ ಯಾವುದೇ ಇನ್ಫೆಕ್ಷನ್ಗಳು ಟೆನ್ಷನ್ ಬೇಡ. ಟೈಫಾಯ್ಡ್ ಬಂತು, ಅಡ್ಮಿಟ್ ಮಾಡು, ಟ್ರೀಟ್ಮೆಂಟ್ ಕೊಡು, ಅದು ಬೇಡ. ಚಿಕನ್ ಪಾಕ್ಸ್ ಬಂತಪ್ಪ, ರ್ಯಾಷಸ್ ಆಯಿತು, ಮನೆ ಮೇಲೆ ಕೂತ್ಕೋಬೇಕು 1 ವಾರ, ಸ್ಕೂಲ್ ಮಿಸ್ ಆಯಿತು, ದುಡ್ಡು ಖರ್ಚಾಯಿತು, ಬೇಡ ಅಂತ ಥೋಟಿದ್ರೆ ಮಾಡಿಸಿ. ಎಲ್ಲ ವ್ಯಾಕ್ಸಿನ್ಸು ಮಾಡಿಸಿ, ಎಲ್ಲ ವ್ಯಾಕ್ಸಿನು ಪ್ರೊಟೆಕ್ಷನ್ ಕೊಡುತ್ತೆ. ಇಲ್ಲ ಸರ್ ಅಫೋರ್ಡೆಬಿಲಿಟಿ ಇಲ್ಲ, ಫಾರ್ ಸಮ್ ರೀಸನ್ ಇಲ್ಲ, ಖರ್ಚು ಮಾಡೋ ಅಷ್ಟು ಕೆಪಾಸಿಟಿ ಇಲ್ಲ, ಸಮ್ ಫೈನಾನ್ಷಿಯಲ್ ಪ್ರಾಬ್ಲಮ್, ಮಿನಿಮಮ್ ಬೇಸಿಕ್ ಗೌರ್ಮೆಂಟಲ್ಲಿ ಮಾಡಿಸಿ, ನಾನು ರೆಕಮೆಂಡ್ ಮಾಡ್ತೀನಿ. ಬಟ್ ವ್ಯಾಕ್ಸಿನೇಷನ್ ಮಾಡಿಸಿ. ನಿಮ್ಗೆ ಇವಾಗ ಗೊತ್ತಾಗಲ್ಲ, ನಾಳೆ ದಿನ ಮಗುಗೆ ಅಂತ ಸ್ಕೂಲಲ್ಲಿ ಯಾವುದೋ ಟೈಫಾಯ್ಡ್ ಔಟ್ಬ್ರೇಕ್ ಆಯಿತು, ಹೆಪಟೈಟಿಸ್ ಜಾಂಡೀಸ್ ಬಂದಿತ್ತು ಯಾರಿಗೂ, ಅಪ್ಪಿತಪ್ಪಿ ನಿಮ್ಮ ಮಗುಗೆ ಬಂದರೆ ಆ 2,000 ರೂಪಾಯಿ ವ್ಯಾಕ್ಸಿನ್ ಬದಲು ನೀವು 2 ಲಕ್ಷ ಖರ್ಚಾಗುತ್ತೆ ಹಾಸ್ಪಿಟಲಲ್ಲಿ, ಕಾಯಿಲೆ ಬಂದಮೇಲೆ ಟ್ರೀಟ್ ಮಾಡ್ಕೊಳ್ಬೇಕು. ಸೊ ವ್ಯಾಕ್ಸಿನ್ಗಳು ಹ್ಯಾಸ್ ಆಲ್ವೇಸ್ ಬಿನ್ ಪ್ರೊಟೆಕ್ಟಿವ್. ಇವಾಗ ನೋಡಿ, ಸ್ಮಾಲ್ ಪಾಕ್ಸ್ ಎರಾಡಿಕೇಟ್ ಆಗಿದೆ ಇಂಡಿಯಾದಲ್ಲಿ, ಸ್ಮಾಲ್ ಪಾಕ್ಸ್ ಇಲ್ಲ, ಪೋಲಿಯೋ ಆಲ್ಮೋಸ್ಟ್ ಹೋಯ್ತು. ಯಾಕೆ ಹೋಯ್ತು? ವ್ಯಾಕ್ಸಿನೇಷನ್ ಕೊಟ್ಟು 50 ಇಯರ್ಸಿಂದ ಅದು ವೈರಸ್ಸೇ ಎಲಿಮಿನೇಟ್ ಆಗಿಬಿಟ್ಟು. ಆ ಥರ ನಾಳೆ ದಿನ ಒಂದು 10, 15, 20 ಇಯರ್ಸಲ್ಲಿ ಈ ಇನ್ಫೆಕ್ಷನ್ ಹೊರಟೋಗ್ಬೋದು, ಹೆಲ್ದಿ ಲೈವ್ ಆಗ್ಬೋದು, ಲೈಫ್ ಸ್ಪ್ಯಾನ್ ಚೆನ್ನಾಗಾಗ್ಬೋದು, ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗುತ್ತೆ. ಸೊ ವ್ಯಾಕ್ಸಿನೇಷನ್ ದಯವಿಟ್ಟು ಮಾಡಿಸಿ. ಏನೇ ಡೌಟ್ ಇದ್ರೆ ನಿಮಗೆ, ಇಲ್ಲ ಸರ್ ಮಗು 3 ವರ್ಷ ಆಗಿದೆ, ವ್ಯಾಕ್ಸಿನ್ ಯಾವುದು ಮಾಡಲಿಲ್ಲ, 5 ವರ್ಷ ಆಗಿದೆ, ಡಾಕ್ಟರ್ ಹತ್ರ ಮೀಟ್ ಮಾಡಿ, ಅವ್ರು ಡಿಸ್ಕಸ್ ಮಾಡಿ ಹೇಳ್ತಾರೆ ಯಾವ್ದು ವ್ಯಾಕ್ಸಿನ್ ಕೊಡ್ಬೋದು, ಯಾವ್ದು ಮಿಸ್ ಆಗಿದೆ ಅಂತ. ಬಟ್ ವ್ಯಾಕ್ಸಿನೇಷನ್ ಈಸ್ ಎ ಪ್ರೊಟೆಕ್ಟಿವ್ ಮೆಡಿಕೇಶನ್, ಮ್ಯಾಂಡೇಟರಿ ಫಾರ್ ಎವ್ರಿ ಚೈಲ್ಡ್ ಅಧಿಕಾರ. ಅದು ಮ್ಯಾಂಡೇಟರಿಗಿಂತ ಮಗು ಹೇಳಕ್ಕಾಗಲ್ಲ, ಮಗು ಏನು ಹೇಳಕ್ಕಾಗತ್ತೆ? ಮಗು ಇದೆ, ದೊಡ್ಡವರಾದ್ಮೇಲೆ ನಾವು ಕೇಳ್ಬೋದು, ನನಗೆ ಯಾಕೆ ಹಾಕ್ಸಿಲ್ಲ, ಅದು ಮಗು ಅಧಿಕಾರ, ಹಕ್ಕು, ಹಾಕ್ಸ್ಬೇಕು. ಹೌದು. ಅಂದ್ರೆ ಈಗ ಗೌರ್ಮೆಂಟ್ ಅಲ್ಲಿ ಕೊಡುವಂತಹ ವ್ಯಾಕ್ಸಿನೇಷನ್ಸ್ ಆಮೇಲೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೊಡುವಂತಹ ವ್ಯಾಕ್ಸಿನೇಷನ್ಗೂ ಬಹಳ ವ್ಯತ್ಯಾಸ ಇದೆನಾ ಸರ್? ಹೇಗೆ ವ್ಯತ್ಯಾಸ ಅಂದ್ರೆ 30 to 40% ವ್ಯಾಕ್ಸಿನ್ಸ್ ಗೌರ್ಮೆಂಟ್ ಅಲ್ಲಿ ಕೊಡೋದೇ ಇಲ್ಲ. ಅದು ಹೇಳ್ತಿರೋದು ವ್ಯತ್ಯಾಸ. ಈಗ ಗೌರ್ಮೆಂಟ್ ಸಿಲೆಬಸ್, ಪ್ರೈವೇಟ್ ಸಿಲೆಬಸ್, ಇಲ್ಲಿ 4 ಸಬ್ಜೆಕ್ಟ್ ಓದಿಸ್ತಾ ಇದ್ದೀವಿ, ಇಲ್ಲಿ 8 ಸಬ್ಜೆಕ್ಟ್ ಓದಿಸ್ತಾ ಇದೀವಿ. ಯಾಕೆ 8 ಸಬ್ಜೆಕ್ಟ್? ಅದು ಇಂಪಾರ್ಟೆಂಟ್, ಮಗು ಚೆನ್ನಾಗಿ ಓದಿ, ಅದನ್ನ ನೀವು ಯೋಚನೆ ಮಾಡಬೇಕು. ಸೊ ಈ ಸಬ್ಜೆಕ್ಟ್ ಓದಿದ್ರೆ ಕೆಟ್ಟದ ಮಗುಗೆ ಅಲ್ಲ, ಬೆನಿಫಿಟ್ ಸಿಗುತ್ತೆ. ಬಟ್ ನಿಮ್ಮ ರೀಸನ್ ಇಂದ ನೀವು ಓದಿಸ್ತಿಲ್ಲ. ಅದೇ ತರ ವ್ಯಾಕ್ಸಿನ್ ಅಲ್ಲಿ ಇಷ್ಟು ಕೊಡ್ತಿದ್ದಾರೆ ಅಷ್ಟೇ, ಇಲ್ಲಿ 30% ಎಕ್ಸ್ಟ್ರಾ ವ್ಯಾಕ್ಸಿನ್ ಇದೆ, ಅಲ್ಲಿ ಕೊಡ್ತಿಲ್ಲ. ಅದು ಮೇ ಬಿ ಇವತ್ತು ನಾಳೆ ಅಲ್ಲಿ ಇಂಪ್ಲಿಮೆಂಟ್ ಆಗ್ಬೋದು, ಗೌರ್ಮೆಂಟ್ ಅಲ್ಲಿ ಬಿಲ್ ಪಾಸ್ ಆದ್ರೆ 5 ವರ್ಷದಲ್ಲಿ ಅದು ಆ್ಯಡ್ ಆಗ್ಬೋದು. ಬಟ್ ಪೇರೆಂಟ್ಸ್ ಡಿಸಿಷನ್ ಡಿಸ್ಕಸ್ ಮಾಡಿ ಡಾಕ್ಟರ್ ಹತ್ರ ಕೊಡಬೇಕು. ಓಕೆ. ಈ ಜಾಂಡೀಸ್ ಬಗ್ಗೆ ಹೇಳ್ತಾ ಇದ್ರೆ, ಯೂಶಲಿ ಎಲ್ರಿಗೂ ಕೂಡ ಗೊಂದಲ ಇರುತ್ತೆ, ಹುಟ್ಟಿದಂತ ಎಲ್ಲಾ ಮಕ್ಳಿಗೂ ಜಾಂಡೀಸ್ ಬರುತ್ತಾ ಅಂತ ಹೇಳಿ. ಅಂಡ್ ಯಾವ ಕಾರಣಕ್ಕೆ? ಕೆಲವರು ಹೇಳ್ತಾರೆ ಇಲ್ಲ ನನ್ನ ಮಗುಗೆ ಏನ್ ಜಾಂಡೀಸ್ ಬಂದಿಲ್ಲ ಅಂತ, ಬಟ್ ಮೋಸ್ಟ್ ಆಫ್ ದ ಮಕ್ಕಳಲ್ಲಿ ಇದು ಕಾಣಿಸ್ತಾ ಇರುತ್ತೆ ಜಾಂಡೀಸ್ ಅನ್ನೋದು. ನ್ಯೂನೇಟಲ್ ಹೈಪರ್ ಬಿಲಿರುಬಿನಿಮಿಯಾ ಅಂತ ಹೇಳ್ತಾರೆ, ನ್ಯೂ ಬಾರ್ನ್ ಜಾಂಡೀಸ್. ಅದು ಎಲ್ಲಾ ಮಕ್ಕಳಿಗೂ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ, ಮಗು ಹುಟ್ಟೋಕ್ಕಿಂತ ಮುಂಚೆ ತಾಯಿ ಹೊಟ್ಟೆಲಿತ್ತು, ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್, ಮಗುಗೆ ಬೇಕಿರೋದೆಲ್ಲ ಪೌಷ್ಟಿಕ ಆಹಾರ, ಫುಡ್ ಗಿಡೆಲ್ಲ ಪ್ಲಾಸೆಂಟಾ, ತಾಯಿ ಪ್ಲಾಸೆಂಟ್ ಇಂದ ಸಿಗ್ತೈತೆ, ತಾಯಿಯಿಂದ ಸಿಗ್ತೈತೆ. ಈಗ ಮಗು ಡೆಲಿವರಿ ಆದ್ಮೇಲೆ ಮಗುನೇ ಎಲ್ಲ ಮಾಡ್ಬೇಕು, ಡೈಜೆಷನ್ ಮಗುನೇ ಮಾಡಬೇಕು, ಗ್ಯಾಸ್ ಮಗುನೇ ಪಾಸ್ ಮಾಡಬೇಕು, ಹಾಲು ಕುಡಿಬೇಕು, ಸಕ್ ಮಾಡಿ ಎಲ್ಲ ಮಾಡಬೇಕು. ಲಿವರ್ ಮಗುದು ಇನ್ನೂ ಮೆಚೂರ್ ಆಗಿರಲ್ಲ, ಅದು ಇನ್ನೂ ಮೆಚೂರ್ ಆಗ್ತಿರುತ್ತೆ. ಸೊ ಲಿವರ್ ಇಂದ ಬರೋ ಪಿಗ್ಮೆಂಟ್ಸ್, ಬೈಲ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ, ಬಿಲಿರುಬಿನ್ ಅಂತ ಹೇಳ್ತೀವಿ, ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡೋ ಶಕ್ತಿ ಇನ್ನೂ ಇರೋದಿಲ್ಲ ಲಿವರ್ಗೆ. ಅದು ಸ್ಕಿನ್ ಅಲ್ಲಿ ಬ್ಲಡ್ ಎಲ್ಲ ಸ್ಪ್ರೆಡ್ ಆಗ್ತಿರುತ್ತೆ. ಫಸ್ಟ್ 2 ರಿಂದ 3 ವಾರ 95% ಮಕ್ಕಳಿಗೆ ಜಾಂಡೀಸ್ ಇರುತ್ತೆ. ಬಟ್ ಅದರಲ್ಲಿ 30 to 50% ಮಕ್ಕಳಲ್ಲಿ ಜಾಂಡೀಸ್ ಸ್ವಲ್ಪ ಜಾಸ್ತಿ ಆಗಿರೋ ಮಕ್ಕಳಲ್ಲಿ ಫೋಟೋಥೆರಪಿ ಅಂತ ಲೈಟ್ ಕೆಳಗಿಡ್ತೀವಿ. ಸೊ ಸುಮಾರು ಪೇರೆಂಟ್ಸು ನನಗೆ ಮಗುಗೆ ಜಾಂಡೀಸೇ ಬಂದಿಲ್ಲ ಅಂತ ಹೇಳಿರ್ತಾರೆ. ಅದರ ಅರ್ಥ ಏನು ಅಂದರೆ, ಮಗುಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಬಂದಿಲ್ಲ ಅಂತ. ಜಾಂಡೀಸ್ ಬಂದಿಲ್ಲ ಅಂತಲ್ಲ, ಜಾಂಡೀಸ್ ಮಗು ಬಂದಿರ್ಬೋದು. ಡಾಕ್ಟರ್ ಏನು ಹೇಳಿರ್ತಾರೆ, ಇಲ್ಲಮ್ಮ ಅವಶ್ಯಕತೆ ಇಲ್ಲ, ಮಗು ಚೆನ್ನಾಗಿದೆ ಅಂದ್ರೆ ಆ ಲೆವೆಲ್ ಜಾಂಡೀಸ್ಗೆ ಟ್ರೀಟ್ಮೆಂಟ್ ಬೇಡ ಅಂತ ಅವರು ಕಳಿಸಿರ್ತಾರೆ ಮನೆಗೆ. ಸೊ ಪೇರೆಂಟ್ಸ್ ಅದನ್ನು ಕೊಟ್ಟಿರ್ತಾರೆ. ಬಟ್ ಜಾಂಡೀಸ್ ಬರುತ್ತೆ, ವೆರಿ ರೇರ್ ಕೇಸಸ್ ಅಲ್ಲಿ, 10 to 15% ಕೇಸಸ್ ಅಲ್ಲಿ ಜಾಂಡೀಸ್ ತುಂಬಾ ಹೈ ಆಗಿರುತ್ತೆ.
ಅಂತ ಮಕ್ಕಳಿಗೆ ಎಕ್ಸ್ಟ್ರಾ ಫೋಟೋಥೆರಪಿ, ಇನ್ನೂ ಅಡಿಷನಲ್ ಟ್ರೀಟ್ಮೆಂಟ್, ಎಕ್ಸ್ಚೇಂಜ್ ಟ್ರಾನ್ಸ್ಫ್ಯೂಷನ್ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಅದು ಜಾಂಡಿಸ್ ಬ್ರೈನಿಗೆ ಹೋಗ್ಬಿಟ್ರೆ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್, ಲೈಫ್ ಟೈಮ್ ಡ್ಯಾಮೇಜ್ ಆಗ್ಬೋದು ಬ್ರೈನ್. ಸೊ ಅದು ಒಂದು 5-10% ಕೇಸಲ್ಲಿ ಆಗ್ಬೋದು. ಬಟ್ ಜಾಂಡಿಸ್ ಬರೋ ಚಾನ್ಸ್ ಇರುತ್ತೆ. ಆ ಜಾಂಡಿಸ್ ನಿಮ್ಮ ದೊಡ್ಡ ಜಾಂಡಿಸ್ ಅಲ್ಲ, ನಮಗೆ ಬರುತ್ತಲ್ಲ ಜಾಂಡಿಸ್ ಅದಲ್ಲ. ಅದು ಎವ್ರಿ ಯುಗಾಂಬಿಗೆ ಇನ್ನೂ ಇದು ಲಿವರ್ ಮೆಚೂರ್ ಆಗಿರಲ್ಲ ಅಂತ ಬರೋ ಜಾಂಡಿಸ್. ಅದಕ್ಕೆ ಕಂಪೇರ್ ಮಾಡಬಾರ್ದು. ಓಕೆ ಸರ್. ಇನ್ನು ಹುಟ್ಟದಂತಹ ಮಗು ಹೈಟ್ ಮತ್ತೆ ವೇಟ್ ಎಷ್ಟಿರ್ಬೇಕು? ಯಾಕಂದ್ರೆ ಕೆಲವರು ಹೇಳ್ತಾರೆ 3 kg ಇದ್ರೆ ತುಂಬಾ ಆರೋಗ್ಯವಂತ ಮಗು ಅಂತೆಲ್ಲ ಹೇಳ್ತಾರೆ. ಸೊ ಹೈಟ್ ಅಂಡ್ ವೇಟ್, ಹುಟ್ಟಿದಂತಹ ಮಗುಗೆ ಹೈಟ್ ಅಂಡ್ ವೇಟ್ ಎಷ್ಟಿರ್ಬೇಕು, ಎಷ್ಟಿದ್ರೆ ಆರೋಗ್ಯವಂತ ಮಗು ಅಂತ ಕರೀತಾರೆ? ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ 2.5 kg ಅಬೌವ್ ಇದ್ರೆ ನಾರ್ಮಲ್ ವೇಟ್. 40 to 50 ಸೆಂಟಿಮೀಟರ್ ಉದ್ದ ಇದ್ರೆ ನಾರ್ಮಲ್ ವೇಟ್. ಅಷ್ಟು ಬೇಸಿಕ್ ಅದು. ಕೆಲವು ಮಕ್ಕಳಲ್ಲಿ ಓವರ್ ವೇಟು ಆಗಿರ್ಬೋದು, 4 kg ಬೇಬೀಸು ಆಗಿರ್ತಾರೆ. ಸೊ ಎನಿವೇರ್ ಬಿಟ್ವೀನ್ 2.5 to 3.5, 3.6 ವೇಟ್ ಇದ್ರೆ ಡಿಸೆಂಟ್ ವೇಟ್, ಒಳ್ಳೆ ವೇಟ್, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 4 kg ಮೇಲ್ ವೇಟ್ ಇದೆ ಅಂದ್ರೆ ಸ್ವಲ್ಪ ಏನು ಎಕ್ಸಾಮಿನೇಷನ್ ಮಾಡ್ತೀವಿ, ಅಬ್ಸರ್ವೇಷನ್ ಇಡ್ತೀವಿ, ಚೆಕ್ ಮಾಡ್ತೀವಿ, ಮದರಿಗೆ ಡಯಾಬಿಟಿಸ್ ಇತ್ತ ಅದೆಲ್ಲ ಚೆಕ್ ಮಾಡ್ತೀವಿ. ಬಟ್ ಸುಮಾರು ಮಕ್ಕಳಲ್ಲಿ ಪ್ರೀಟಮ್ ಮಕ್ಕಳು ಆಗ್ಬಿಡ್ತಾರೆ, ಪ್ರಿಮೆಚ್ಯೂರ್ ಬೇಬೀಸ್ ಅಂತ ಹೇಳ್ತೀವಲ್ಲ, 7 months ಅಲ್ಲಿ, 7.5 months ಅಲ್ಲಿ, 6.5 months ಅಲ್ಲಿ ಮಗು ಹುಟ್ಬಿಡುತ್ತೆ. ಅಂತ ಮಕ್ಕಳು ನಾವು 600 ಗ್ರಾಮ್ ಇಂದ ನೋಡಿದ್ದೀವಿ, 900 ಗ್ರಾಮ್, 1 kg, 1.2 kg ಆ ಥರ ಎಲ್ಲ ಮಕ್ಕಳು ಇರ್ತಾರೆ ಮಕ್ಕಳ ಹತ್ರ. ಅದು ಸ್ವಲ್ಪ ಕ್ರಿಟಿಕಲ್ ಡೆಲಿವರಿ ಅದೆಲ್ಲ ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್ ಮಕ್ಕಳು, ಪ್ರೀಟಮ್ ಮಕ್ಕಳು. ಅಂಥ ಮಕ್ಕಳಿಗೆ ಸ್ಪೆಷಲ್ ಕೇರ್ ಬೇಕು. NICU ಇಡ್ತೀವಿ ಒಂದು ಸ್ವಲ್ಪ ದಿನ, ಮೆಚ್ಯೂರ್ ಆಗೋ ತನಕ, ಗ್ರೋತ್ ಬರೋ ತನಕ. ಬಟ್ 2.5+ kg ವೇಟ್ ಇದೆ ಮಗುದು, 48ರಿಂದ 50 ಸೆಂಟಿಮೀಟರ್ ಹೈಟ್ ಇದೆ ಅಂದರೆ ನಥಿಂಗ್ ಟು ವರಿ, ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಅದೇನು ಕಂಪ್ಲೀಟ್ಲಿ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ನೀವು ಆ್ಯಸ್ ಎ ಮದರ್ ಹೆಲ್ದಿ ಫುಡ್ ತೊಗೋಬೇಕು, ನಿಮ್ಮ ಪ್ರೆಗ್ನೆನ್ಸಿಲಿ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು, ಏನೇ ನಿಮಗೆ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಡಾಕ್ಟರ್ ತೊಗೋತಾ ಇರಬೇಕು. ನ್ಯಾಚುರಲಾಗಿ ಏನಾಗುತ್ತೋ ಹಾಗೆ ಆಗುತ್ತೆ. ನೀವು ಅದ್ರ ಬಗ್ಗೆ ಪ್ಯಾನಿಕ್ ಮಾಡಿಕೊಂಡು ವೇಟ್ ಅಂತ ನೀವು ಅನ್ಹೆಲ್ದಿ ಲೈಫ್ ಸ್ಟೈಲ್ ಮಾಡಿದ್ರೆ ಮಗು ತೊಂದರೆ ಆಗುತ್ತೆ. ಇನ್ನು ಪ್ರೆಗ್ನೆನ್ಸಿ ವುಮೆನ್ ಯಾವ ರೀತಿಯಾಗಿ ಫುಡ್ ತಗೋಬೇಕು ಸರ್? ಕೆಲವರು ಹೇಳ್ತಾರೆ ಈ ಆಪಲ್ ತಿನ್ಬಿಟ್ರೆ ಪಾಪು ಬೆಳ್ಳಗುಟ್ಟತ್ತೆ, ಕೇಸರಿ ಹಾಲು ಕುಡಿದ್ರೆ ಬೆಳ್ಳಗುಟ್ಟ. ಐ ಡೋಂಟ್ ನೋ, ನನಗೆ ನಿಜ ಕೇಳ್ಬೇಕು ಅನಿಸ್ತಿದೆ. ನನಗೆ ಒಂದು ಒಬ್ಸೆಷನ್ ಇಂಡಿಯಾದಲ್ಲಿದೆ, ಒಂದು ದೊಡ್ಡ ಕಾಯಿಲೆ ಥರ, ದೊಡ್ಡ ಕೀಡ ಥರ ಇದೆ. ಬೆಳ್ಳಗಿರ್ಲೇಬೇಕು ಮಗು. ಕೈಕಾಲು ಬೆರಳು ಒಂದು ಕಡಿಮೆ ಇದ್ರೂ ನಡೆಯುತ್ತೆ, ಒಂದು ಕಣ್ಣು ಇಲ್ಲದೆ ಇದ್ರೂ ನಡೆಯುತ್ತೆ, ಮೂಗಿಲ್ದೇ ನಡೆದು ಬೆಳ್ಳಗಿರ್ಬೇಕು. ಇದೊಂದು ಮೈಂಡ್ ಸೆಟ್ ಹೊರಟೋಗ್ಬೇಕ್ರಿ. ನಾನು ಹೇಳೋದು ಮೈಂಡ್ ಸೆಟ್. ಯಾಕಂದ್ರೆ ಬೆಳ್ಳದಿಕ್ಕೂ ಕರಿಯೋದಿಕ್ಕೂ ಕಪ್ಪಗಿರೋದಕ್ಕೂ ಸಕ್ಸಸ್ಗೂ ಸಂಬಂಧ ಇಲ್ಲ, ಹೆಲ್ತಿಗೆ ಸಂಬಂಧ ಇಲ್ಲ, ಅವ್ರ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ಸಂಬಂಧ ಇಲ್ಲ, ಯಾವುದಕ್ಕೂ ಲಿಂಕೇ ಇಲ್ಲ ಅಲ್ವಾ? ಫಸ್ಟ್ ಮೈಂಡ್ ಸೆಟ್ ಹೋಗ್ಬೇಕು, ನಂಬರ್ 1. ನಂಬರ್ 2, ನಿಮಗೆ ಏನೇನು ಯೋಚನೆ ಮಾಡ್ತೀರಾ ಮಗು ಬಗ್ಗೆ, ಮಗು ಹೇಗಿರ್ಬೇಕು, ಮಗು ಹೆಲ್ತ್ ಇರಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ನನ್ನ ಮಗು ಎಷ್ಟು ಹೆಲ್ತಿ ಇರಬೇಕು, ಅದಕ್ಕೆ ಏನು ಮಾಡ್ಬೇಕು, ನಾನು ಅದಕ್ಕೆ ಏನು ತಿನ್ಬೇಕು. ನಾನು ಹೇಳೋದು ಇಷ್ಟೇ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಈಗ ನೀವು ಏನೇನು ತಿಂತೀರೋ ಅದು ಐದರ್ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ ಮಗುಗೆ, ಇಲ್ಲ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ. ನೀವು ನೋಡಿ ಫುಡ್ನ, ಈ ಫುಡ್ ನನ್ನ ಹೆಲ್ತಿಗೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತಾ ಅಂದರೆ ನಿಮ್ಮ ಬೇಬಿಗೂ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಇನ್ಫ್ಯಾಕ್ಟ್ ಮದರ್ ಶುಡ್ ಟೇಕ್ ವೆರಿ ಗುಡ್ ಹೆಲ್ದಿ ನ್ಯೂಟ್ರಿಷನ್, ಹೆಲ್ದಿ ಡಯಟ್, ಒಳ್ಳೆ ಸ್ಲೀಪ್. ಸರ್, ಇನ್ನು ಈಗ ಆ ಕಾಲದಲ್ಲೆಲ್ಲ ಈಗ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡ್ಬಿಟ್ಟು ಸೊ ಅದು ತಿದ್ದಬೇಕು, ಅದರಿಂದಾನೇ ಶೇಪ್ ಬರುತ್ತೆ ಆ ಮಸಾಜ್ ಮಾಡಿದ್ರೆ, ಜೊತೆಗೆ ಲೋಬಾನ ಹಾಕ್ಬಿಟ್ಟು ಒಂದು ಹಿಂಗೆ ಕಟ್ಬಿಟ್ಟು ಮಲಗಿಸೋರು ಮಗುನ, ಚಂದ ನಿದ್ದೆ ಮಾಡ್ತಾ ಇತ್ತು, ಈವ್ನಿಂಗ್ ಎದ್ದೇಳ್ತಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ. ಇದು ಸರಿನಾ ಸರ್? ಎಷ್ಟರ ಮಟ್ಟಕ್ಕೆ ಸರಿ ಈಗಿನ ಇದ್ರಲ್ಲಿ? ಮೂಗಿನ ಶೇಪ್ ಮಾಡಿ ಚೇಂಜ್ ಮಾಡಬೇಕು. ಮತ್ತೆ ಇಲ್ಲೊಂದು ಮಷಿನ್ ಬಂದಿದೆ ನಮ್ಮದು, ಮಷೀನಲ್ಲಿ ಮಗು ಹಾಕ್ಬಿಡಿ, ಅಲ್ಲಿ ಸೆಲೆಕ್ಟ್ ಮಾಡಿ ಯಾವ ಟೈಪ್ ಮೂಗು ಬೇಕು ಅಂತ, ಟಿಂಕ್ ಅನ್ನೋದು ಮೂಗು ಬರುತ್ತೆ ಅಲ್ಲ. ಈಗ ನಾನು ಏನು ಹೇಳಿ ಜನರಿಗೆ, ಮಾವಿನ ಮರದಲ್ಲಿ ನಿಮಗೆ ಆಪಲ್ ಸಿಗತ್ತಾ? ಇಲ್ಲ, ಸಿಗಲ್ಲ. ಮಾವಿನ ಹಣ್ಣೆ ಸಿಗೋದು. ಈಗ ನಾನು ಹೇಗಿದ್ದೀನಿ, ನನ್ನ ಫ್ಯಾಮಿಲಿ ಹೇಗಿದೆ, ಹಸ್ಬೆಂಡ್ ವೈಫ್ ಹೇಗಿದ್ದಾರೆ, ಮಗು ಹಾಗೆ ಬರುತ್ತೆ. ಕಣ್ಣು, ಮೂಗು, ಫೀಚರ್ಸ್, ಶೇಪ್ ಹಾಗೆ ಇರುತ್ತೆ. ನೀವು ಚೇಂಜ್ ಮಾಡಕ್ ಬರಲ್ಲ, ಚೇಂಜ್ ಮಾಡಬಾರದು. ಯಾಕೆ ಚೇಂಜ್ ಮಾಡ್ತೀರಾ? ಏನಾದ್ರು ಹೆಲ್ತ್ ಇಶ್ಯೂ ಇದೆಯಾ ಮಗುಗೆ, ಏನಾದ್ರು ಕ್ಲೆಫ್ಟ್ ಪ್ಯಾಲೆಟ್ ಇದೆಯಾ, ಅಬ್ನಾರ್ಮಲ್ ಏನಾದ್ರು ತೊಂದರೆ ಇದೆಯಾ, ಕಂಜನೆಟಲ್ ಅಬ್ನಾರ್ಮಲಿಟಿ, ಅದು ಬೇರೆ ವಿಷಯ. ಅದು ಕೆಲವು ಮಕ್ಳಿಗೆ ಕಿವಿ ಇರೋದಿಲ್ಲ, ಪೂರ್ತಿ ಫೋಲ್ಡ್ ಆಗಿರುತ್ತೆ, ಕೆಲವು ಮಕ್ಳಿಗೆ ಲಿಪ್ ಕಟ್ ಆಗಿರುತ್ತೆ, ಅದು ಬೇರೆ ವಿಷಯ. ಅದು ನೀವು ಮಾಡಿ. ಬಟ್ ನಾರ್ಮಲ್ ಆಗಿರೋ ಹೆಲ್ದಿ ಮಗುನ ನೀವು ಮೂಗಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಆ ಮಗು ಒಳಗಡೆ ಬೈಕೋತಿರತ್ತೆ, ಯಾವನಲ್ಲೇ ಬಿಡಲೇ ನನ್ನ ಮೂಗಿಗೆ ಕೇಳಲ್ಲ ಮಾಡಿ ತೊಂದರೆ ಮಾಡಿಕೊಂಡು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ ಮೂಗನ್ನ. ನಾನು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಸಿಕ್ಕಾಪಟ್ಟೆ ಬೈದಿದ್ದೀನಿ.
ಅವರಿಗೆ ಮನೇಲಿ ಮಾಡಿದವರಿಗೆ. ಅದಕ್ಕೆ ಅಂತ ಈಗ ಇದನ್ನೇ ಇಟ್ಬಿಡ್ತಾರೆ ಸರ್, ಆಳ್ಗಳನ್ನ ಇಟ್ಬಿಟ್ಟು ಎಣ್ಣೆ ಎಣ್ಣೆ ಹಾಕಿ ಹಾಕಿ ಇದ್ ಮಾಡೋ ಮಾಡೋ ಮಸಾಜ್ ಇಂದ ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ, ಜಾಯಿಂಟ್ ಗಳು ಪ್ರಾಬ್ಲಮ್ ಆಗಿದೆ. ಅದರಿಂದ ಏನು ಯೂಸ್ ಇಲ್ಲ. ಯೂಸ್ ಅಂದ್ರೆ ಏನು, ನೀವು ಮಸಾಜ್ ಮಾಡಿದಾಗ ಆಯಿಲ್ ಮಸಾಜ್ ಮಾಡ್ತೀರಲ್ಲ, ಪ್ರಿಫರೆಬ್ಲಿ 2 months ಆದ್ಮೇಲೆ ಶುರು ಮಾಡಿ. ನಂಬರ್ 1. ನಂಬರ್ ಟು ಆದಷ್ಟು ಪೇರೆಂಟ್ ಮಾಡಲಿ, ಬಾಂಡಿಂಗ್ ಇರುತ್ತೆ. ಮಗುಗೆ ನೀವು ಮಸಾಜ್ ಮಾಡಿದಾಗ, ಪೇರೆಂಟ್ ಮಾಡಿದಾಗ ಮಸಾಜು, ಅದೊಂದು ಬಾಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಆಕ್ಸಿಟಾಸಿನ್ ಅಂತ ಒಂದು ಹಾರ್ಮೋನ್ ಇದೆ, ಅದು ಯಾವಾಗ ಹ್ಯಾಪಿ ಹಾರ್ಮೋನ್, ಅದು ಹ್ಯಾಪಿನೆಸ್, ಅದು ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಾ? ಇವಾಗ ರಿಲೀಸ್ ಆಗ್ತಿದೆ ನಿಮ್ಮ ಹತ್ರ, ನನ್ನ ಜೊತೆ ಕುತ್ಕೊಂಡಿದ್ದೀರ ನೀವು, ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗ್ತದೆ. ಅದು ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಾ? ಫ್ಯಾಮಿಲಿ ಟೈಮ್. ವೆನ್ ಯು ಸ್ಪೆಂಡ್ ಟೈಮ್ ವಿತ್ ಯುವರ್ ಲವ್ಡ್ ಒನ್ಸ್, ಯುವರ್ ಕಿಡ್ಸ್, ಯುವರ್ ವೈಫ್, ಯುವರ್ ಹಸ್ಬೆಂಡ್, ಯುವರ್ ಪೇರೆಂಟ್ಸ್, ಅದು ರಿಲೀಸ್ ಆಗುತ್ತೆ. ಆಗ ನಿಮಗೆ ಖುಷಿ. ಸೊ ಈ ಥರ ಬಾಂಡಿಂಗ್ ಮಾಡಿದಾಗ, ಮಸಾಜ್ ಮಾಡಿದಾಗ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಫೀಲ್ ಗುಡ್ ಹಾರ್ಮೋನ್ ಇದು. ಸೊ ಅಂಥದ್ದು ನೀವು ಪೇರೆಂಟ್ ಮಾಡಿ. ಅವ್ರು ಯಾರಿಗೂ ಕರೆಸಿ ಮಾಡಿಸ್ತೀರಾ, ನಿಮಗೆ ಟೈಮ್ ಇಲ್ಲ ಗಿಮಿಲ್ಲ ಅಂತ, ಓಕೆ, ಬಟ್ ಮಗುಗೆ ಸಿಗೋ ಬೆನಿಫಿಟ್ ಸಿಗ್ತಾ ಇಲ್ಲ. ಅಗ್ರೆಸಿವ್ ಮಸಾಜ್ ಮಾಡಬಾರ್ದು ದಯವಿಟ್ಟು. ಯಾವುದೋ ಈಗ ನೆಕ್ಸ್ಟ್ ರೆಸ್ಲಿಂಗ್ಗೆ ಕಳಿಸ್ತಾ ಇದ್ದೀವಿ ಮಗುಗೆ, ಹಂಗೆ ಮಾಡ್ತಾರಪ್ಪ. ಹೌದು ಸರ್, ಹೌದು ಸರ್. ಸ್ಕಿನ್ ರ್ಯಾಷಸ್ ಬಂದಿದೆ, ಎಣ್ಣೆ ಹಚ್ಚಿ ಜಾಯಿಂಟ್ ಪ್ರಾಬ್ಲಮ್. ಸೊ ಇದೆಲ್ಲ ಮಾಡಬಾರ್ದು. ಮೂಗ್ ಶೇಪ್ ಚೇಂಜ್ ಮಾಡೋದು ತಪ್ಪು. ಆಮೇಲೆ ಬಿಸಿ 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 ನೀರು ಬಿಸಿ ನೀರು ಹಾಕ್ತಾರೆ. ಮೊನ್ನೆ ಕೇಳಿದ್ರು, ಸರ್ ಬಿಸಿ 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 ಹಾಕ್ತೀನಿ ಅಂದ್ರೆ, ನೀನು ಬಿಸಿ 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 ಬೇಡ ತಿನ್ನು, ನೀನು ಆ ಮಗು ಬಿಸಿ 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 ಹಾಕ್ಬೇಡ, ನನ್ನ ಮಾತು ಕೇಳು, ನಿನ್ ಮೇಲೆ ಬಂದು ಬಿಸಿ ಬಿಸಿ ಹಾಕ್ಬಿಡ್ತಾನೆ ನೀರು ಅಂತ ಕೇಳಿದೀನಿ. ಮಗು ಸ್ಕಿನ್ ಎಷ್ಟು ಸೂಕ್ಷ್ಮ ಇರುತ್ತೆ. ಹೌದು ಸರ್. ನೀನೇ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದಿದೆಲ್ಲ ಸ್ವಲ್ಪ ಯೂಸ್ ಮಾಡಪ್ಪ, ಒಂದು ತಿಂಗಳಿಗೆ ಒಂದ್ಸಲ ಯೂಸ್ ಮಾಡು, ಹಾಳಾಗ್ತಿದೆ ಅಂತ ಹೇಳ್ತೀನಿ ನಾನು. ನಾರ್ಮಲ್ ಗ್ಲೂಕೋಮ್ ವಾಟರ್ ಹಾಕಿ ವಾಶ್ ಮಾಡಿ, ಅದು ನೀವು ಸಾಂಬ್ರಾಣಿ ಕೊಡೋದು, ಹೊಗೆ ಕೊಡೋದು. ಲಂಗ್ಸ್ ಎಷ್ಟು ಡೆಲಿಕೇಟ್ ಗೊತ್ತಾ? ಲಂಗ್ಸ್ ಅಲ್ಲಿ ಆಲ್ವಿಯೋಲೈ ಅಂತ ಇರ್ತದೆ, ಸ್ಮಾಲ್ ಸೆಲ್ಸ್ ಆಫ್ ದ ಲಂಗ್ಸ್. ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಫ್ಯೂಚರ್ ಅಲ್ಲಿ ಇವರಿಗೆ ಆ ಲಂಗ್ಗೆ ಕೆಪಾಸಿಟಿ ಫೈಟ್ ಮಾಡೋದು ಕಡಿಮೆ ಆಗ್ಬಿಡುತ್ತೆ. ಸಣ್ಣ ಪುಟ್ಟ ನೆಗಡಿ ಆದ್ರೆ ನಿಮೋನಿಯಾ ಆಗ್ಬಿಡುತ್ತೆ, ಸಣ್ಣ ಪುಟ್ಟ ಕಾಫ್ ಬಂದ್ರೆ ಬ್ರಾಂಕೈಟಿಸ್ ಆಗ್ಬಿಡುತ್ತೆ. ಸೊ ಇದೆಲ್ಲ ನ್ಯೂ ಬಾರ್ನ್ ಬೇಬಿಗೆ ತಾಯಿ ಹಾಲು ಬಿಟ್ಟು ಏನು ಕೊಡಬಾರ್ದ್ರಿ. ಹೌದು. ಯಾವನು ಬರಬಾರ್ದು, ಯಾವನು ಮುಟ್ಬಾರ್ದು. ಹೌದು ಸರ್. ಅಂದ್ರೆ ಪೇರೆಂಟ್ಸ್ ಶುಡ್ ಬಿ ದೇರ್. ಮಗು ಜೊತೆ ಇರಿ, ಕುಡಿಸಿ, ಅದೇ ಹಾಲು ಕುಡಿಸಿ. ಅವಶ್ಯಕತೆ ಇದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಫೀಡ್ ಕೊಡ್ತಾರೆ ಡಾಕ್ಟರ್, ಹಾಲಿಲ್ಲ. ಬಟ್ ಅದು ಇದು ಮಾಡೋದು ಮಾಡಬೇಡಿ. ಹೌದು ಹೌದು. ಸೂಪರ್ ಸರ್. ನಮಗೆ ಎಷ್ಟೊಂದು ಇದಿತ್ತು ಅಂದ್ರೆ, ಈಗ ಎಣ್ಣೆ ಮಸಾಜ್ ಮಾಡ್ಬಿಟ್ರೆ ಏನೋ ಅಂದ್ರೆ ಮಗುಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ, ಅದಕ್ಕೆ ಜಾಸ್ತಿ ನಿದ್ದೆ, ಈ ತರ ಕಲ್ಪನೆ ನಿದ್ದೆ. ಐ ಸ್ಟಿಲ್ ಅಗ್ರಿ, ನಿದ್ದೆ ಬರುತ್ತೆ, ಬಾಂಡಿಂಗ್ ಆಗುತ್ತೆ. ಅದು ಬಿಟ್ರೆ ಮಸಲ್ ಸ್ಟ್ರೆಂತ್ ಆಗುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ, ಕೆಲವ್ರಿಗೆ ಮಗುಗೆ ಹೈಟ್ ಬರುತ್ತೆ, ಅದೆಲ್ಲ ಸುಳ್ಳು. ಸುಳ್ಳು. ಆಮೇಲೆ ಶೇಪ್ ಬರುತ್ತೆ ಅನ್ನೋದು ಸುಳ್ಳು. ಎಂತ ಮಣ್ ಶೇಪ್. ಇವ್ರ ತಲೆ, ಇವ್ರದ್ದು ಬ್ರೈನ್ ಶೇಪ್ ಎಲ್ಲ ಹಾಳಾಗಿದೆ, ಚೇಂಜ್ ಮಾಡ್ಬೇಕು. ಎಸ್ ಸರ್. ಸರ್, ಇನ್ನು ಮಗುವಿಗೆ ಅಂದ್ರೆ ಒಂದು 6 ತಿಂಗಳಾದ್ಮೇಲೆ ಹುಟ್ಟೋ ಮಗುದು ಫುಡ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೊ ಏನ್ ಕೊಡ್ಬೇಕು ಸರ್ 6 ತಿಂಗಳ ನಂತರ? 6 ತಿಂಗಳು ಬಿಫೋರ್ ನಾವ್ ಏನ್ ಕೊಡ್ಬೇಕು? ಬರೀ ಎದೆ ಹಾಲು ಬಿಟ್ರೆ ಇನ್ನೇನು ಇಲ್ಲ. ಫಸ್ಟ್ 6 ತಿಂಗಳ ತನಕ ಮಗುಗೆ ಬೇಕಿರೋದ್ ಮಾತ್ರ ಎದೆ ಹಾಲು. ಎದೆ ಹಾಲು ಅಷ್ಟೇ, ಅವ್ರಿಗೆ ಏನು ಬೇಡ. ಎದೆ ಮಗುಗೆ ಬೆಳವಣಿಗೆಗೆ ಪ್ರೋಟೀನು, ಕ್ಯಾಲ್ಸಿಯಮು, ವಿಟಮಿನ್ಸ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಎದೆ ಹಾಲಲ್ಲಿದೆ. ಎಕ್ಸಾಕ್ಟ್ಲಿ. ನೀವು ಅದಕ್ಕೆ ನೀರು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎದೆ ಹಾಲು ಎಲ್ಲ ಇದೆ. 6 months ಆದ್ಮೇಲೆ ಮಗು ಬೆಳವಣಿಗೆಗೆ ಬರೀ ಎದೆ ಹಾಲು ಸಾಕಾಗಲ್ಲ. ಮಗು ಬೆಳವಣಿಗೆಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. 20% ಬೇರೆ ಫುಡ್ ಕೊಡ್ಬೇಕು. 80% ಎದೆ ಹಾಲು ಸಾಕು ಇವಾಗ್ಲೂ, ಬಟ್ 20% ಸಾಕಾಗ್ತಿಲ್ಲ. 20% ಡಿಮಾಂಡ್ ಜಾಸ್ತಿ ಇದೆ. ಆಗ ನೀವು ಫ್ರೂಟ್ ಪ್ಯೂರೀಸ್ ಕೊಡ್ಬೋದು. ಬನಾನಾ ಇರಲಿ, ಆಪಲ್ ಇರಲಿ, ಪಪಾಯ ಇರಲಿ, ಮ್ಯಾಶ್ ಮಾಡಿ ಪ್ಯೂರಿ ತರ ಮಾಡಿ ಕೊಡ್ಬೋದು. ದಾಲ್ ಮ್ಯಾಶ್ ಮಾಡಿ ಕೊಡ್ಬೋದು. ಅದು ಕ್ವಾಂಟಿಟಿ ಏನಾದ್ರು ಇದೆ ಸರ್? ಸ್ವಲ್ಪ ಸ್ವಲ್ಪ ಕೊಡಿ. ಫಸ್ಟ್ 1 ounce 30 ml 15 ml ಹತ್ರ ಶುರು ಮಾಡಿ ಬೌಲಲ್ಲಿ. ಡಿಮಾಂಡ್ ಎಷ್ಟು ಬೇಬಿ ತಗೋತಾ ಇದೆ ನೋಡಿ. ವೆಜಿಟೇಬಲ್ಸ್ ಬಾಯ್ಲ್ ಮಾಡಿ, ಕ್ಯಾರೆಟ್ಸು, ಬೀಟ್ರೂಟು, ಬ್ರೊಕೊಲಿ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ತಿನ್ನಿಸಿ. ರಾಗಿ ಪಾರಿಜ್ ಥರ ಮಾಡಿ, ರಾಗಿ ಒಳ್ಳೆಯದು, ಐರನ್ ಇರ್ತದೆ, ಕ್ಯಾಲ್ಸಿಯಂ ಇರ್ತದೆ, ಅದು ಕೊಡಿ. ಸೊ ನಿಧಾನ ವೀನಿಂಗ್ ಪ್ರಾಸೆಸ್ 2 ಐಟಮ್ನಿಂದ ಶುರು ಮಾಡಿ. ಎವ್ರಿ 2 weeks ಇನ್ನೊಂದು ಐಟಮ್, 2 to 3 weeks ಇನ್ನೊಂದು ಐಟಮ್ ಇಂಟ್ರೊಡ್ಯೂಸ್ ಮಾಡಿ. ಎವ್ರಿ ಮಂತ್ಗೆ 2 weeks 1 month ಇನ್ಕ್ರೀಸ್ ಮಾಡ್ತಾ ಹೋಗಿ ಕ್ವಾಂಟಿಟಿ. ಎದೆ ಹಾಲು ಕಡಿಮೆ ಮಾಡ್ತಾ ಹೋಗ್ಬೇಕು ಮಂತ್ ಆನ್ ಮಂತ್. ಇದಕ್ಕೆ ವೀನಿಂಗ್ ಅನ್ನೋದು. ವೀನಿಂಗ್ ಅಂದ್ರೆ ಏನಂದ್ರೆ ಇದು ಸ್ಟೆಪ್ ಬೈ ಸ್ಟೆಪ್ ನಾನು ಬ್ರೆಸ್ಟ್ ಮಿಲ್ಕ್ ನ ಕಡಿಮೆ ಮಾಡ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಸಾಲಿಡ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ನನ್ನ ಮಗುಗೆ ಬಾಡಿಗೆ, ಬ್ರೈನ್ಗೆ, ಮೈಂಡಿಗೆ ಅವಶ್ಯಕತೆ ಸಾಲಿಡ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದ್ರೆ ಮಗು ಬೆಳೀತಾ ಇದೆ, ಫಾಸ್ಟ್ ಗ್ರೋ ಆಗ್ತಾ ಇದೆ. ಬರೀ ಎದೆ ಹಾಲು ಸಾಕಾಗಲ್ಲ, ಸ್ಲೋಲಿ ಇದು 2 years ತನಕ ನಡೆಯುತ್ತೆ. ತರ
ಮಂತ್ ಕಡಿಮೆ ಮಾಡ್ತಾ 2 years ಅಲ್ಲಿ ನೀವು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬಹುದು. ಕೆಲವರಿಗೆ ಇನ್ನೊಂದು 6 ತಿಂಗಳು ಮಾಡ್ತಾರೆ ಅಂದ್ರೆ ಮಾಡಿ, ಬಟ್ ಮಗು ವೇಟ್ ಗ್ರೋತ್ ಚೆನ್ನಾಗಿರ್ಬೇಕು. ಮಗು ಊಟ ಮಾಡ್ತಿಲ್ಲ ಬರೀ ಹಾಲು ಕುಡಿತಿದ್ರೆ ಅದನ್ನು ತಾಯಿ ಹಾಲು 2 years ನಿಲ್ಲಿಸಬೇಕು. ಯಾಕಂದ್ರೆ ಅದು ಯೂಸ್ ಇರಲ್ಲ ಮಗುಗೆ, ಇಷ್ಟು ಪ್ರೋಟೀನ್ ಕ್ಯಾಲ್ಸಿಯಂ ಐರನ್ ಸಿಗ್ತಿರಲ್ಲ. ಸೊ ವೀನಿಂಗ್ ಅಂದ್ರೆ ಇದು ತಾಯಿ ಹಾಲು ಕಡಿಮೆ ಮಾಡ್ತಾ ಸಾಲಿಡ್ ಜಾಸ್ತಿ ಮಾಡ್ತಾ ಇರ್ಬೇಕು. ಸೊ ಏನೇನು ಶುರು ಮಾಡಬೇಕು ಅಂತ ಸುಮಾರು ಈ ತರ ಈಗ ವಿಡಿಯೋಸ್ಗಳಿದ್ದಾವೆ, ಡಾಕ್ಟರ್ಸ್ ಅಡ್ವೈಸ್ ಕೊಡ್ತಾರೆ, ನ್ಯೂಟ್ರಿಷನಿಸ್ಟ್ ಇದ್ದಾರೆ, ನಿಮಗೆ ಮನೇಲಿ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಸಾಲ್ಟ್ ಮತ್ತೆ ಶುಗರ್ 1 year ತನಕ ಕೊಡಬೇಡಿ. 1 year ತನಕ ಸಾಲ್ಟ್ ಶುಗರ್ ಅವಾಯ್ಡ್ ಮಾಡಿದ್ರೆ ಬೆಟರ್, ಯಾಕಂದ್ರೆ ಅದು ಕಿಡ್ನಿ ಫಂಕ್ಷನ್ಸ್ ಅಲ್ಲಿ ಇಂಟರ್ಫಿಯರ್ ಮಾಡುತ್ತೆ. ಓಕೆ ಅವಾಯ್ಡ್ ಮಾಡಿ ನಾರ್ಮಲ್ ಬ್ಲ್ಯಾಂಡ್ ಆಗಿ ನೀವು ವೆಜಿಟೇಬಲ್ಸ್, ಪಾರಿಜಸ್, ರೈಸ್, ರಾಗಿ, ಮೂಂಗು ಅಂತದೆಲ್ಲ ಕೊಡು, ಸೂಜಿ, ರವಾದು ಅದೆಲ್ಲ ಕೊಡು. ಓಕೆ ಸರ್, ಬಹಳಷ್ಟು ಜನ ಈ ವರ್ಕಿಂಗ್ ವುಮೆನ್ಸಿಗೆ ಜಾಸ್ತಿ ವರ್ಕ್ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎದೆ ಹಾಲನ್ನ ಶೇಖರಣೆ ಮಾಡಿಟ್ಟು ಒಂದು ಬಾಟ್ಲಲ್ಲಿ, ನಂತರ ಮಗುವಿಗೆ ಬೇಕಾದಂತಹ ಸಂದರ್ಭದಲ್ಲಿ ಅದನ್ನ ಕೊಡ್ತಾರೆ. ಅದನ್ನ ಪಂಪ್ ಮಾಡ್ಬಿಟ್ಟು ಇಟ್ಟೋಗಿರ್ತಾರೆ ಮನೆಯಲ್ಲಿ. ಸೊ ಇಸ್ ದಟ್ ಓಕೆನಾ ಸರ್? ಹೌದು, ಡೆಫಿನೆಟ್ಲಿ. ಈಗ ಸುಮಾರು ಮದರ್ಸ್ ಪಾಪ ವರ್ಕಿಂಗ್ ಇರ್ತಾರೆ, 6 months ಆದ್ಮೇಲೆ ಮೆಟರ್ನಿಟಿ ಲೀವ್ ಆಗಿರುತ್ತೆ, ಜಾಯಿನ್ ಮಾಡಬೇಕು. ಸೊ ಸುಮಾರು ಮದರ್ಸ್ ಕನ್ಸರ್ನ್ ಇರುತ್ತೆ, ಸರ್ ನಾನು ಫಾರ್ಮುಲಾ ಮಿಲ್ಕ್ ಇಲ್ಲಿ ಶುರು ಮಾಡಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನನ್ನ ಎದೆ ಹಾಲು ಚೆನ್ನಾಗಿ ಬರ್ತದೆ, ನಾನು ಕೊಡ್ಬೇಕಂತ ಇದ್ದೀನಿ ಅಂತ. ಎಕ್ಸಲೆಂಟ್. ಸರ್, ಈಗ ಮಗುಗೆ ಎಕ್ಸ್ಪ್ರೆಸ್ ಮಾಡಿ ಹಾಲು ನಾನು ಎಷ್ಟು ತಿಡ್ಬೋದು, ಎಸ್ಪೆಷಲಿ ವಿಂಟರ್ಸಲ್ಲಿ, ನವಂಬರ್, ಡಿಸೆಂಬರ್, ಜನವರಿ ಟೈಮಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಿ ಹಾಲನ್ನ 5 to 6 hours ರೂಮ್ ಟೆಂಪರೇಚರಲ್ಲಿ ಇಡ್ಬೋದು. ಈಗ ಮದರ್ ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗ್ತಾ ಇದಾರೆ ಅಂದ್ರೆ ಎಕ್ಸ್ಪ್ರೆಸ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಮಧ್ಯಾಹ್ನ 2 ಗಂಟೆ 3 ಗಂಟೆ ತನಕನೂ ಆ ಹಾಲು ಏನೂ ಆಗಲ್ಲ. ಮಗುಗೆ ಬೇರೆ ಯಾರು ಫೀಡ್ ಮಾಡ್ಬೋದು. ರೆಫ್ರಿಜರೇಟರಲ್ಲಿ 4 days ತನಕ ಇರ್ಬೋದು. ಓಕೆ, 4 days ಇಡ್ಬೋದು. ಅಂದ್ರೆ ಈಗ ಕೋಲ್ಡ್ ಅದೇನು ಪ್ರಾಬ್ಲಮ್ ಆಗಲ್ವಾ ಸರ್? ಕೋಲ್ಡ್ ಅಲ್ಲಿ ಫ್ರೀಸರ್ ಅಲ್ಲಿ 3 ತಿಂಗಳು ಇಡ್ಬೋದು. ಓಕೆ, ಅರ್ಥ ಆಯ್ತಲ್ಲ? ರೂಮ್ ಟೆಂಪರೇಚರ್ ಅಲ್ಲಿ 5 to 6 hours ವಿತೌಟ್ ಸನ್ ಎಕ್ಸ್ಪೋಜರ್ ಹೇಳ್ತಿರೋದು ನಾನು. ಮನೇಲಿ ಒಂದ್ ಕಡೆ ಕೂಲ್ ಪ್ಲೇಸ್ ಇಟ್ಬಿಡಿ. ಫ್ರಿಜ್ ಅಲ್ಲಿ 4 days, ಫ್ರೀಸರ್ ಅಲ್ಲಿ ಅಪ್ ಟು 3 to 6 months ತನಕನೂ ಇಟ್ಬಹುದು, ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್. ಆಮೇಲೆ ಕೊಡ್ಬೇಕಾದ್ರೆ ನೀವು ರೆಫ್ರಿಜರೇಟರ್ ತೆಗೆದ್ಮೇಲೆ ಥಾಯಿಂಗ್ ಅಂತ ಮಾಡ್ಬೇಕು. ಥಾಯಿಂಗ್ ಅಂದ್ರೆ ವಿ ಅಲೋ ದ ಮಿಲ್ಕ್ ಟು ಸೆಟಲ್ ಡೌನ್ ಟು ರೂಮ್ ಟೆಂಪರೇಚರ್. ಕೋಲ್ಡ್ ಇರ್ತದಲ್ಲ, ಸ್ವಲ್ಪ ವಾರ್ಮ್ ಆಗಲಿ. ಒಂದು ಪಾತ್ರೆ ತಗೊಳ್ಳಿ, ಹಾಟ್ ವಾಟರ್ ಹಾಕಿ, ಈ ಹಾಲನ್ನ ಬೌಲ್ ಇರ್ತದಲ್ಲ ಸ್ಟೀಲ್, ಅದ್ರಲ್ಲಿ ಇಡಿ ಒಂದು 10-15 minutes. ಈ ಟೆಂಪರೇಚರ್ ಏನಾಗುತ್ತೆ, ಕೂಲ್ನೆಸ್ ಕಡಿಮೆ ಆಗುತ್ತೆ, ಸ್ವಲ್ಪ ವಾರ್ಮ್ ಆಗುತ್ತೆ. ವಾರ್ಮ್ ಅಂದ್ರೆ ರೂಮ್ ಟೆಂಪರೇಚರ್ ಬರುತ್ತೆ, ಫೀಡ್ ಮಾಡಿ. ಓಕೆ, ಡೈರೆಕ್ಟ್ ಆಗಿ ಫ್ರಿಜ್ ಇಂದ ಫೀಡ್ ಮಾಡಬೇಡಿ. ಓಕೆ, ಕೋಲ್ಡ್ ಇರ್ತದಲ್ಲ ಮಿಲ್ಕು, ಬಿಸಿ ನೀರಿನ ಪಾತ್ರೆಯಲ್ಲಿ ಬೌಲ್ ಇಟ್ಬಿಟ್ರೆ ಆಮೇಲೆ ಬಟ್ ಡೆಫಿನೆಟ್ಲಿ ಎಕ್ಸ್ಪ್ರೆಸ್ ಮಾಡಿ ಇಡ್ಬೋದು. ಓಕೆ, ಈಗೆಲ್ಲ ಈ ಎದೆ ಹಾಲು ಬದಲಾಗಿ ನಂದಿನಿ ಹಾಲು ಕೊಡ್ತಿರ್ತಾರೆ, ಬೇರೆ ಬೇರೆ ಪ್ಯಾಕೆಟ್ ಹಾಲ್ಗಳನ್ನ ಕೊಡ್ತಾರೆ. ಅದು ಎಷ್ಟರ ಮಟ್ಟಕ್ಕೆ ಸರಿ ಸರ್? ಅದು ಹೆಲ್ತಿನಾ ಮಗುಗೆ? ಯೂಶಲಿ ಏನ್ ಹೇಳ್ತೀವಿ ನಾವು ಅಂದ್ರೆ, ಫಸ್ಟ್ 1 year ತನಕ ಹಸು ಹಾಲು, ಕೌಸ್ ಮಿಲ್ಕ್ ಕೊಡಬಾರ್ದು. ಯಾಕಂದ್ರೆ ತಾಯಿ ಹಾಲಲ್ಲಿ ಇಷ್ಟು ಪ್ರೋಟೀನ್ ಇದೆ ಅಂದ್ರೆ ಹಸು ಹಾಲಲ್ಲಿ ಇಷ್ಟಿದೆ. ಓಕೆ, ಪ್ರೋಟೀನ್. ತಾಯಿ ಹಾಲಲ್ಲಿ ಇಷ್ಟು ಕಾರ್ಬೋಹೈಡ್ರೇಟ್ ಹಸು ಹಾಲಲ್ಲಿ ಇಷ್ಟಿದೆ. ತಾಯಿ ಹಾಲಲ್ಲಿ ಇಷ್ಟು ಫ್ಯಾಟ್ಸ್ ಹಸು ಹಾಲಲ್ಲಿ ಇಷ್ಟಿದೆ. ಸೊ ಆ ಮಟ್ಟಿಗೆ ಇರೋದು ಡೈಜೆಸ್ಟ್ ಮಾಡಕ್ಕೆ ಮಗುಗೆ ಕಷ್ಟ. ಅದು ಹಸು ಹಾಲು ತಯಾರಾಗಿರೋದು ಯಾರಿಗೋಸ್ಕರ? ನಮ್ಗೆ ಹಸು ಮಗುಗೆ, ನಿಮ್ಗಲ್ಲ. ನಾವು ಕುಡಿತೀವಲ್ಲ, ನಾವು ಕುಡಿತೀವಿ ಪಾಪ. ನಮಗೆ ಅಂತ ಫುಲ್ ಖುಷಿ ಪಡ್ತಾರೆ. ಪೂಜೆ ನೀರು ಕೊಟ್ಟು ಹಾಲು ಕೊಟ್ಬಿಡಿ ಅಂತ. ನೇಚರ್ ಯಾರಿಗೋಸ್ಕರ ಮಾಡಿರೋದು? ಆಬ್ವಿಯಸ್ಲಿ ಹಸು ಮಗುಗೆ. ಅಧಿಕಾರ ಹಸು ಮಗುದೆ. ಟ್ರೂ ಸರ್. ನಾವು ನುಗ್ಗಿ ಕಿತ್ಕೊಂಡು ಬಿಸ್ನೆಸ್ ಮಾಡಿ ಕುಡ್ದು ಮಾಡ್ತಾರೆ, ನಮ್ಮ ಮಕ್ಕಳು ಕೊಡ್ತಾರೆ. ಸೊ ಪ್ರೈಮರಿ ರೈಟ್ಸ್ ಇಸ್, ಸೊ ಅದರಲ್ಲಿರೋ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನು, ಕ್ಯಾಲ್ಸಿಯಂ, ವಿಟಮಿನ್ಸ್ ಹೆಂಗ್ ಡಿಸೈನ್ ಆಗಿದೆ ಅಂದ್ರೆ, ಆ ಕರು ಇರ್ತದಲ್ಲ ಅದು ಡೈಜೆಸ್ಟ್ ಮಾಡುತ್ತೆ. ನಮ್ ಹ್ಯೂಮನ್ ಬೇಬಿ ಡೈಜೆಸ್ಟ್ ಮಾಡಕ್ ಶಕ್ತಿ 1 year ತನಕ ಇರೋದಿಲ್ಲ. 1 year ಆದ್ಮೇಲೆ ನೀವು ಹಸು ಹಾಲು ಕೊಡ್ಬೋದು. 1 year ಆದ್ಮೇಲೆ ಎಮ್ಮೆ ಹಾಲು ಕೊಡ್ಬೋದು. 1 year ತನಕ ತಾಯಿ ಹಾಲು ಕಂಟಿನ್ಯೂ ಮಾಡಿ. ಅವಶ್ಯಕತೆ ಇದ್ರೆ ಮಗು ವೇಟ್ ಗೇನ್ ಚೆನ್ನಾಗಿ ಬರ್ತಿಲ್ಲ, ಎದೆ ಹಾಲು ಕಡಿಮೆ ಆಗ್ತಾ ಇದೆ, 6 ತಿಂಗಳಾದ್ಮೇಲೆ ಏನೋ ತೊಂದರೆ ಇದೆ ಅಂದ್ರೆ ಫಾರ್ಮುಲಾ ಅಂತ ಮಿಲ್ಕ್ ಅಂತ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಡೋನರ್ ಬ್ರೆಸ್ಟ್ ಮಿಲ್ಕ್ ಅಂತ ಇದೆ, ಸುಮಾರು ಜನರಿಗೆ ಗೊತ್ತಿಲ್ಲ ಇದು. ಹೌದು ಸರ್, ಈಗ ಕೆಲವೊಂದು ಡೋನರ್ ಬ್ರೆಸ್ಟ್ ಮಿಲ್ಕ್ ಅಂತ ಅದಂದ್ರೆ ಏನು, ಬೇರೆ ತಾಯಿ ಹಾಲು ಸಿಗತ್ತೆ. ಹೌದು, ಹ್ಯೂಮನ್ ಮಿಲ್ಕ್ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಸೇಮ್ ಪ್ರೋಟೀನ್ ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ. ಅದು ನಿಮಗೆ ಆಕ್ಸೆಸಿಬಿಲಿಟಿ ಇದ್ರೆ, ಅಫೋರ್ಡಬಲ್ ಇದ್ರೆ, ನಿಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ದಯವಿಟ್ಟು ಅದು ಕುಡಿ. ಓಕೆ, ಅದು ಆಗಲ್ಲ ಅಂದ್ರೆ ಫಾರ್ಮುಲಾ ಕುಡಿ, ಬಟ್ ಹಸು ಹಾಲು ಲಾಸ್ಟ್ ಆಪ್ಷನ್. ಓಕೆ, 1 year ತನಕ. ಸರ್, ಸುಮಾರು ಜನಕ್ಕೊಂದು ಕನ್ಫ್ಯೂಷನ್ ಇದೆ. ಅಂದ್ರೆ
ನಾನು ಮಗುಗೆ ಇನ್ನೂ ಹಾಲು ಬಿಡಿಸಿಲ್ಲ, 2 ವರ್ಷ ಆದ್ರೂ ಹಾಲು ಕುಡಿಸ್ತಾ ಇದ್ದೀನಿ, 3 ವರ್ಷ ಕುಡಿಸಿದ್ರೆ ಚೆನ್ನಾಗಿರತ್ತೆ, ಹೆಲ್ತಿ ಇರತ್ತೆ ಮಗು, ಒಳ್ಳೇದು 3 ವರ್ಷ ಕುಡಿಸ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಸುಮಾರು ಎಷ್ಟು ವರ್ಷಗಳು ಎದೆ ಹಾಲು ಇಸ್ ಕಂಪಲ್ಸರಿ ಸರ್? ಎದೆ ಹಾಲು ಕಂಪಲ್ಸರಿ ಅಂದ್ರೆ 2 ವರ್ಷನೇ ಅಷ್ಟೇ. ಕಂಪಲ್ಸರಿ ವರ್ಡ್ ಹೇಳ್ತಿರೋದು ಕಂಪಲ್ಸರಿ 2 ವರ್ಷ ಬರ್ತಾ ಇದ್ರೆ ಹಾಲು. ಅಗೇನ್ ನಾನು ಮದರ್ಸ್ಗೆ ಸ್ಟ್ರೆಸ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಮದರ್ಸ್ ಈಗ 2 ವರ್ಷ ಕಂಪಲ್ಸರಿ ಅಂದ ತಕ್ಷಣ ಸುಮಾರು ಮದರ್ಸ್ಗೆ ಹಾಲು ಬರ್ತಿರಲ್ಲ, ಪಾಪ ಅವ್ರು ಗಿಲ್ಟಿ ಆಗ್ಬಿಡ್ತಾರೆ, ಅವರು ತುಂಬಾ ಲೋ ಫೀಲಿಂಗ್ ಹೋಗ್ಬಿಡ್ತಾರೆ, ಎಮೋಷನಲ್ ಆಗಿ. ಅಯ್ಯೋ ನನಗೆ ಹಾಲು ಬರ್ತಿಲ್ಲ, ನನ್ನ ಮಗುಗೆ ಬೆಳಗ್ಗೆ ಅದೆಲ್ಲ ಅಲ್ಲ. ಬಟ್ ನಿಮ್ಗೆ ಹಾಲು ಬರ್ತಾ ಇದೆ ಅಂದ್ರೆ 2 years ತನಕ ಫೀಡ್ ಮಾಡಿದ್ರೆ ಒಳ್ಳೇದು. ಬಿಯಾಂಡ್ 2 years ಸಬ್ಜೆಕ್ಟ್ ಟು ಕನ್ಸಿಡರೇಷನ್. ಅಂದ್ರೆ ಏನು, ನಿಮ್ ಮಗು ಗ್ರೋತ್ ಆಗಿದೆ, ಆ ಏಜಿಗೆ ಬೆಳವಣಿಗೆ ಚೆನ್ನಾಗಿದೆಯಾ, ಮಗುದು ಹೈಟ್ ವೇಟ್ ಚೆನ್ನಾಗಿದೆಯಾ, ಊಟ ಮಾಡ್ತಾ ಇದ್ದಾನ, ಕರೆಕ್ಟ್ ಆಗಿದಾನ ಅಂದ್ರೆ ನೀವು ಇನ್ನೊಂದು 6 ತಿಂಗಳು ಕಂಟಿನ್ಯೂ ಮಾಡಿ, ಏನಾಗಲ್ಲ. 1 or 2 times ಇನ್ ಡೇ. ಇಲ್ಲ ಮಗು ಬರೇ ಎದೆ ಹಾಲೇ ಜಾಸ್ತಿ ಕೇಳ್ತಾ ಇದ್ದಾನೆ, 2 ವರ್ಷ ಆಗಿದೆ, 2 ವರ್ಷ ಆಗಿದೆ, ಊಟನೇ ಮುಟ್ತಾ ಇಲ್ಲ. ಸುಮಾರು ಜನರು ಬರ್ತಾರೆ, ದಿನಕ್ಕೆ 10 ಸಲ ಎದೆ ಹಾಲು ಕೇಳ್ತಾನೆ ಸರ್, ಕುಡಿತಾನೆ ಅಂತ. ಮಕ್ಕಳಲ್ಲಿ ರಕ್ತ ಕಡಿಮೆ ಆಗಿರುತ್ತೆ, ಅನಿಮಿಯಾ ಆಗಿರುತ್ತೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರ್ತದೆ, ಹೈಟ್ ಟು ವೇಟ್ 2 ಕಡಿಮೆ ಇರ್ತದೆ. ಇಂಥ ಮಕ್ಕಳ ಸ್ಟ್ರಿಕ್ಟ್ಲಿ ಹೇಳ್ತೀವಿ ನೋಡಮ್ಮ, ಇವಾಗ ಎದೆ ಹಾಲು ರೋಲ್ ತುಂಬಾ ಕಡಿಮೆ ಇದೆ. ಇವಾಗ ಎದೆ ಹಾಲಿಂದ ಬರೋ ಕಾಂಟ್ರಿಬ್ಯೂಷನ್ ಇದೆಲ್ಲ ತುಂಬಾ 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 ಕಡಿಮೆ. ಯಾಕಂದ್ರೆ ಅವನಿಗೆ ಬೇಕಿರೋದು ಸಿಗ್ತಾ ಇಲ್ಲ. ಅವನಿಗೆ ಗೊತ್ತಾಗಲ್ಲ, ಚಿಕ್ಕ ಮಗು ಹಠ ಮಾಡ್ತಾನೆ, ಅವನಿಗೆ ಈಸಿ ಅಲ್ವಾ ಎದೆ ಹಾಲು ಕುಡಿಯೋದು, ಅಗ್ಯಂಗಿಲ್ಲ, ಚೂ ಮಾಡಂಗಿಲ್ಲ, ಕುಡಿತಾ ಇರ್ತಾನ ಅವನು. ಬಟ್ ನೀವು ನಿಮ್ಮ ವಿತೌಟ್ ಯುವರ್ ನಾಲೆಜ್ ಅವನಿಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಒಂದು ಸಿಸ್ಟಮ್ನ. ಆಗ ಸ್ಟ್ರಿಕ್ಟ್ಲಿ ಹೇಳ್ತೀವಿ, ದಯವಿಟ್ಟು ಸ್ಟಾಪ್ ಮಾಡಿ, ಸಾಲಿಡ್ ಫುಡ್ಸ್ ಶುರು ಮಾಡಿ. ಹಠ ಮಾಡ್ಬೋದು 1 ವಾರ 2 ವಾರ 3 ವಾರ, ಬಟ್ ಅವ್ನ ಹೆಲ್ತಿಗೆ ಒಳ್ಳೇದು. ಸೊ 2 years ತನಕ ಫೀಡ್ ಮಾಡಿ, 2 years ಆದ್ಮೇಲೆ ವೀನ್ ಆಫ್ ಮಾಡ್ಬಿಡಿ, ಸ್ಟಾಪ್ ಮಾಡ್ಬಿಡಿ. ಇನ್ನು ಹಲ್ ಬರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನರ ತಾಯಿಗೆ ಅದೊಂಥರ ಚಾಲೆಂಜಿಂಗ್ ಫೇಸ್. ತುಂಬಾ ಕಿರಿಕಿರಿ ಮಾಡ್ತಿರ್ತಾರೆ, ಊಟನೇ ಮಾಡೋದಿಲ್ಲ, ಜೊತೆಗೆ ಪಾಪ ಹೊಟ್ಟೆ ಹಶ್ವಾಗ್ತಿರುತ್ತೆ, ಈ ಕಡೆ ಲೂಸ್ ಮೋಷನ್ ಆಗ್ತಿರುತ್ತೆ. ಹೇಗೆ ಹ್ಯಾಂಡಲ್ ಮಾಡಬೇಕು ಸರ್ ಆ ಟೈಮಲ್ಲಿ ಫುಡ್? ಹಲ್ಲು ಬರೋದು ನಾರ್ಮಲಾ ಅಬ್ನಾರ್ಮಲಾ? ಅಲ್ಲ, ನಾರ್ಮಲ್ಲೇ. ಬಾಲ ಬರ್ತಾ ಇಲ್ಲ ಯಾರಿಗೂ, ಹೌದು ಸರ್, ಕೊಂಬು ಬರ್ತಾ ಇಲ್ಲ, ಅದು ಬಂದ್ರೆ ಅಬ್ನಾರ್ಮಲ್. ಅಯ್ಯೋ ಸರ್ ನನ್ನ ಮಗು ಕೊಂಬು ಬರ್ತಾ ಇದೆ ತಲೆಯಲ್ಲಿ 2 ಸರ್, ಏನ್ ಮಾಡ್ಬೇಕು ಅಂದ್ರೆ ಓಹೋ ಸರ್ ಒಂದು ಬಾಲ ಬರ್ತಾ ಇದೆ ಅಂದ್ರೆ ಸ್ವಲ್ಪ. ಹಲ್ಲು ಈಸ್ ಎ ನಾರ್ಮಲ್ ಪ್ರಾಸೆಸ್ ಅಲ್ವೇನಮ್ಮ? ಎಲ್ಲರಿಗೂ ಬರುತ್ತೆ, ಹಲ್ಲು ಬರಲೇಬೇಕು. ಅದನ್ನ ಯಾಕೆ ಕಾಂಪ್ಲಿಕೇಟ್ ಮಾಡ್ತಾರೆ, ಡಿಸೀಸ್ ತರ ಮಾಡ್ತಾರೆ. ಹಲ್ಲು ಬರೋದನ್ನ ಕಾಯಿಲೆ ತರ ನೋಡ್ಕೋತಾರೆ. ಸರ್ ಹಲ್ಲು ಬರ್ತಾ ಇದೆ ಮಗು, ಹೂ ಅಂತ ಇವ್ರಿಗೆ BP ಬಂದ್ಬಿಡ್ತಿದೆ. ಹಲ್ಲು ಬರ್ತಾ ಇಲ್ಲ, ಮಮ್ಮಿ ಡ್ಯಾಡಿಗೆ BP ಶುಗರ್ ಬಂದ್ಬಿಡ್ತಾರೆ ಟೆನ್ಷನ್ ಅಲ್ಲಿ. ನಾನೇನ್ ಹೇಳೋದು, ಹಲ್ಲು ಬರೋ ಟೈಮಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸು, ಸ್ವಲ್ಪ ಗಮ್ಮಲ್ಲಿ ಇರಿಟೇಷನ್ ಅದೆಲ್ಲ ಆಗ್ಬಹುದು. ಅದಕ್ಕೆ ಏನು ಸ್ಪೆಷಲ್ ಮೆಡಿಕೇಶನ್ ಇಲ್ವೇ ಇಲ್ಲ, ಕೊಡೋ ಅವಶ್ಯಕತೆನೂ ಇಲ್ಲ. ಅದು ಅಲೋಪತಿಲಿರ್ಲಿ, ಆಯುರ್ವೇದ ಇರ್ಲಿ, ಹೋಮಿಯೋಪತಿ ಇರ್ಲಿ, ಯಾರೇ ಪತಿಗಳಲ್ಲಿ ಇರ್ಲಿ, ಬೇಡ. ತುಂಬಾ ತೀರಾ ನೋವಾಗಿ ಮಗು ಅಂತ ಕಚ್ತಾ ಇದೆ, ಮಾಡ್ತಾ ಇದೆ ಅಂದ್ರೆ ನೀವು ತಣ್ಣೀರ್ ಬಟ್ಟೆಯಲ್ಲಿ ಕಾಟನ್ ಕ್ಲಾತ್ ಇಟ್ಕೊಂಡು ಸ್ವಲ್ಪ ಗಮ್ ಮಸಾಜ್ ಮಾಡಿ, ಸ್ವಲ್ಪ ಮಗುಗೆ ಸ್ವಲ್ಪ ಮಗುಗೆ ಏನಾಗುತ್ತೆ, ಸ್ವಲ್ಪ ರಿಲೀಫ್ ಸಿಗತ್ತೆ, ಸ್ವಲ್ಪ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ಅದು ಬಿಟ್ರೆ ಬೇರೆ ಏನು ಆತರ ಪೇನ್ ಕಿಲ್ಲರ್ಸ್ ಕೊಡೋದಿರ್ಲಿ, ಮೆಡಿಕೇಶನ್ಸ್ ಕೊಡೋದಿರ್ಲಿ, ಎಕ್ಸೆಪ್ಟ್ ದ ಸಪ್ಲಿಮೆಂಟ್ಸ್ ಏನ್ ಕೊಡ್ತಾ ಇದಾರೋ ವಿಟಮಿನ್ ಡಿ, ಕ್ಯಾಲ್ಸಿಯಂ ಅದೆಲ್ಲ ನಡೀತಿರ್ಲಿ. ಸಪರೇಟ್ ಆಗಿ ಹಲ್ಲಿಗೋಸ್ಕರ ಅಂತ ದಯವಿಟ್ಟು ಕೊಡಬಾರ್ದು, ತಪ್ಪದು. ಬಿಕಾಸ್ ಟೆಂಪರರಿ ಫೇಸ್ ಅದು. ಜ್ವರ ಬಂದ್ರು ಒಂದಿನ, ಸ್ವಲ್ಪ ಒಂದು ಏನಾದ್ರು ಹಲ್ಲು ಬಂದಾಗ ಬಾಯಲೆಲ್ಲ ಬೆರಳಾಗ್ತಾನೆ, ಅದು ಇದು ಟಾಯ್ಸ್ ಆಗ್ತಾನೆ ಅಂತ ಸ್ವಲ್ಪ ಲೂಸ್ ಮೋಷನ್ ಆಗ್ಬೋದು. ಹಲ್ಲಿಂದ ಲೂಸ್ ಮೋಷನ್ ಆಗಲ್ಲ. ಸರ್ ಇದೇ ನೋಡಿ, ಮಕ್ಳು ಆಟ ಆಡ್ತಿರ್ತಾರೆ, ಏನೋ ಬಾಯಲ್ಲಿ ಇಟ್ಕೊಂಡಿರ್ತಾರೆ, ಬಟ್ ತುಂಬಾ ಜನ ಹೇಳೋದು ಹಲ್ಲು ಬರ್ತಿದೆ ನನ್ ಮಗು. ಅದೇ ಅವ್ರಿಗೆ ಅರ್ಥ ಆಗಲ್ಲ, ಅದು ಹಲ್ಲಿಂದ ಅಲ್ಲ. ಹಲ್ಲು ಬಂದ ತಕ್ಷಣ ಲೂಸ್ ಮೋಷನ್ ಹೊಡಿತಿಲ್ಲ ಅವನು. ಹಲ್ಲು ಬಂದಾಗ ಇರಿಟೇಷನ್ ಆಗದಾಗ ನಿಮ್ಮ ಪೆನ್ಸಿಲ್ ಕಚ್ತಾನೆ, ನಿಮ್ಮ ಮೊಬೈಲ್ ಕಚ್ತಾನೆ, ನಿಮ್ಮ ಬಟ್ಟೆ ಕಚ್ತಾನೆ, ಎಲ್ಲ ಇರೋ ಜರ್ಮ್ಸ್, ಬ್ಯಾಕ್ಟೀರಿಯಾ, ವೈರಸ್ಗಳು ಹೋಗಿ ಲೂಸ್ ಮೋಷನ್ ಮಾಡುತ್ತೆ. ಅಲ್ಲಿಂದ ಅಲ್ಲ, ಬಿಕಾಸ್ ಆಫ್ ದ ಹ್ಯಾಬಿಟ್ಸ್ ಡ್ಯೂರಿಂಗ್ ಟೀಥಿಂಗ್, ಅದರಿಂದ ಲೂಸ್ ಮೋಷನ್. ಅದು ಟೆಂಪರರಿ, ದೊಡ್ಡ ಕಾಯಿಲೆ ಅಲ್ಲ. ಮಕ್ಕಳ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಫುಡ್ ಅನ್ನ ಕೊಡಬೇಕಾಗತ್ತೆ ಸರ್ ನಾವು? ನೋಡಿ, ಇಮ್ಯುನಿಟಿ ಇದೆಲ್ಲ ಅದು ನ್ಯಾಚುರಲ್ ಆಗಿ ಡೆವಲಪ್ ಆಗುತ್ತೆ. ಹಾಗೆ ನೇಚರು ಮಕ್ಕಳಿಗೆ ಇಷ್ಟು ಸಲ ಕಾಯಿಲೆ ಬೀಳ್ಬೇಕು, ಇಷ್ಟು ಇನ್ಫೆಕ್ಷನ್ಗಳಾಗಬೇಕು, ಇಷ್ಟು ಕೆಮ್ಮು ನೆಗಡಿ ಜ್ವರಗಳು ಬರಬೇಕು, ಇಷ್ಟು ಸಲ ವಾಂತಿ ಬಿದ್ದಿ ಆಗ್ಬೇಕು ಅಂತ ನೇಚರ್ ಡಿಸೈಡ್ ಮಾಡ್ಬಿಟ್ಟಿದೆ. ನೇಚರ್ ಅವರು ಇಮ್ಯುನಿಟಿನ ಬಿಲ್ಡ್ ಮಾಡ್ತಾ ಇರುತ್ತೆ, ಈ ಕಾಯಿಲೆಗಳು ಕೊಟ್ಟಿ. ನಂಬರ್ 1. ನಂಬರ್ 2, ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಏನು? ಮಗು ಈಗ 1 ವರ್ಷ ಆಗಿದೆ, ಮಗು ಬೆಳೀತಾ ಇದೆ,
ಈಗ ಮಗುಗೆ ಊಟ ಮಾಡಿಸ್ಬೇಕು, ಸಾಲಿಡ್ಸ್ ತಿನ್ನಿಸ್ಬೇಕು. ಸಾಲಿಡ್ಸಲ್ಲಿ ನೀವು ಹೆಲ್ದಿ ಆಪ್ಷನ್ ಲಿಸ್ಟ್ ಮಾಡ್ಕೋಬೇಕು. ಮಗುಗೆ ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು. ವೆಜಿಟೇಬಲ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಫ್ರೂಟ್ಸಲ್ಲಿ ವಿಟಮಿನ್ಸ್ ಮಿನರಲ್ಸ್ ಇದೆ. ಪ್ರೋಟೀನ್ ಕೊಡಬೇಕು, ದಾಲ್ಸ್, ನಟ್ಸು, ನಿಮ್ಮ ಬಾಯ್ಲ್ಡ್ ಎಗ್ಗು, ಈ ನಾನ್ ವೆಜಿಟೇರಿಯನ್ಸಲ್ಲಿ ಚಿಕನ್ನು, ಫಿಶು ಎಕ್ಸಲೆಂಟ್ ಫಾರ್ ಬ್ರೈನು, ಬಾಡಿಗೆ. ಯಾಕಂದರೆ ಪ್ರೋಟೀನ್ ಅವಶ್ಯಕತೆ ತುಂಬ ಜಾಸ್ತಿ ಇರ್ತದೆ. ಸುಮಾರು ಪೇರೆಂಟ್ಸು ಪ್ರೋಟೀನ್ ಬಗ್ಗೆ ಫೋಕಸ್ ಮಾಡ್ತಿರಲ್ಲ. ಬರೇ ಅದು ಅನ್ನ ಸಾಂಬಾರು ತಿಂತಾನೆ, ಮೊಸರನ್ನ ತಿಂತಾನೆ ಅಂತ, ದೋಸೆ ತಿಂತಾನೆ ಅಂತ ಅದೇ ತಿನ್ನಿಸ್ತಾ ಇರ್ತಾರೆ. ಬಟ್ ಅದರಲ್ಲಿ ಏನಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾವು ಪೇರೆಂಟ್ಸ್ ಆದಮೇಲೆ ನಾವು ಕೆಲವು ವಿಷಯಗಳನ್ನ ಕಲಿಬೇಕು. ಇಲ್ಲ ನಾನು ಇಂಜಿನಿಯರು, ಇಲ್ಲ ನಾನು ಪ್ಲಂಬರು, ಇಲ್ಲ ನಾನು ಲಾಯರು, ನನಗೆ ಬರಲ್ಲ ಅಂದ್ರೆ ಇಲ್ಲ. ನೀವು ಸ್ವಲ್ಪ ವಿಷಯಗಳು. ನನ್ನ ಮಗ 1 ವರ್ಷ, ಒಬ್ಬ ನ್ಯೂಟ್ರಿಷನಿಸ್ಟನೋ ಯಾರಿಗೊಂದ್ಸಲ ಫೋನ್ ಮಾಡಿ 1 ವರ್ಷದಿಂದ 2 ವರ್ಷ ತನಕ ಅವನಿಗೆ ಎಷ್ಟು ಡೈಲಿ ಪ್ರೋಟೀನ್ ಬೇಕು, ಎಷ್ಟು ಕ್ಯಾಲ್ಸಿಯಂ, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಇದು ಯಾವ ಫುಡ್ಡಲ್ಲಿ ಇರ್ತದೆ ಲಿಸ್ಟ್ ಮಾಡ್ಕೊಂಬಿಡಿ, ಫ್ರಿಜ್ಜಲ್ಲಿ ಅಣಿಸ್ಬಿಡಿ. ಇವತ್ತು ಇದೆರಡು ಕಾಂಬಿನೇಷನು ಅವನಿಗೆ, ಇವತ್ತು ಪಾಲಕ್ ಮತ್ತು ಇದು ಮಾಡೋಣ ಪನ್ನೀರು ಅವನಿಗೆ. ಇವತ್ತು ಅವನಿಗೆ ಪ್ರೋಟೀನ್ ಸಿಗ್ತಿರುತ್ತೆ, ಕಾರ್ಬೋಹೈಡ್ರೇಟ್ ಸಿಗ್ತಿರುತ್ತೆ, ಹೆಲ್ದಿ ಫ್ಯಾಟ್ಸ್, ಘೀ ಸಿಗ್ತಿರುತ್ತೆ. ಸೊ ಇಂಥದ್ದೆಲ್ಲ ಅವನಿಗೆ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದೆಲ್ಲರಿಗೂ ಗೊತ್ತಿರಲ್ಲ ನಾಲೆಜ್, ಎಷ್ಟು ಪ್ರೋಟೀನ್ ಏನು ಕೊಡಬೇಕು ಅಂತ. ಫಸ್ಟ್ ಫುಲ್ ಹೊಟ್ಟೆ ತುಂಬೋದು ನಿಮ್ಮದು ಕರ್ತವ್ಯ ಅಲ್ಲ. ನಿಮ್ಮದು ಬರೇ ರೆಸ್ಪಾನ್ಸಿಬಿಲಿಟಿ ಇರಲಿ, ನಿಮ್ದು ಫೋಕಸ್ ಇರಲಿ, ಬರೀ ಹೊಟ್ಟೆ ತುಂಬೋದಲ್ಲ, ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ನ ಗ್ಯಾಪ್ನ ಫಿಲ್ ಮಾಡಬೇಕು. ಹೊಟ್ಟೆ ಫಿಲ್ ಅಲ್ಲ, ನ್ಯೂಟ್ರಿಷನ್ ಫಿಲ್. ನನಗೆ ಸುಮಾರು ಜನರು ಸರ್ ಚೆನ್ನಾಗಿ ತಿಂತಾನೆ ಸರ್, ಹಣ್ಣಿಲ್ಲ ಚೆನ್ನಾಗಿ ತಿಂತಾನೆ, ಬ್ಲಡ್ ಟೆಸ್ಟ್ ಮಾಡಿ ನೋಡಿದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ಐರನ್ ರಿಚ್ ಫುಡ್ ತೊಗೊಂಡಿರಲ್ಲ, ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕಡಿಮೆ ಇರ್ತದೆ. ಸೊ ನೀವು ತಿನ್ನಿಸ್ತಿದ್ದೀರಾ, ಹೊಟ್ಟೆ ತುಂಬಿಸ್ತಾ ಇದ್ದೀರಾ, ಬಟ್ ಅವನ ಬಾಡಿಗೆ ಬೇಕಿರೋ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಸಿಗ್ತಾ ಇದೆಯಾ? ಸೊ ಹೆಲ್ದಿ ಮೀಲ್ ಒಂದ್ ಕಡೆ, ಬ್ಯಾಲೆನ್ಸ್ಡ್ ಮೀಲ್ ಇನ್ನೊಂದು ಕಡೆ. ಡಿಫ್ರೆನ್ಸ್ ಇದೆ. ಬ್ಯಾಲೆನ್ಸ್ಡ್ ಮೀಲಲ್ಲೇ ಹೆಲ್ದಿ ಮೀಲ್ದು ಡಿಫ್ರೆಂಟ್ ಐಟಮ್ ಇರ್ತವೆ. ಹೆಲ್ದಿ ಮೀಲ್ ಕುಡ್ ಬಿ 1 ಬನಾನಾ ಹೆಲ್ದಿ, 1 ಚಪಾತಿ ಹೆಲ್ದಿ, 1 ಆ್ಯಪಲ್ ಹೆಲ್ದಿ. ಬಟ್ ಬ್ಯಾಲೆನ್ಸ್ ಮೀಲ್ ಆಯ್ತಾ? ಇದು ಆಗಿಲ್ಲ. ನೀವು ಬ್ಯಾಲೆನ್ಸ್ ಮೀಲ್ ಕೊಡ್ಬೇಕು ಮಕ್ಕಳಿಗೆ. ಯಾಕಂದ್ರೆ ಬಾಡಿಗೆ ಬೇಕು ಅಷ್ಟು ಕ್ಯಾಲ್ಸಿಯಂ, ಪ್ರೋಟೀನ್, ಐರನ್, ವಿಟಮಿನ್ ಸಿಕ್ಕಿಲ್ಲ ಅಂದ್ರೆ ಎಲ್ಲ ಕಡೆ ಫಂಕ್ಷನ್ ಆಗಲ್ಲ. ಕಾರ್ದು 1 ವೀಲ್ ಪಂಚರ್ ಆದ್ರೆ ಓಡ್ಸಕ್ಕಾಗತ್ತಾ? ಹಿಂಗಾಗ್ಬಿಡುತ್ತೆ ಗಾಡಿ. ಅದೇ ತರ ಬಾಡಿಗೆ ಕ್ಯಾಲ್ಸಿಯಂ, ಐರನ್, ಪ್ರೋಟೀನ್, ವಿಟಮಿನ್, ಮಿನರಲ್ ಸಿಕ್ಕಿಲ್ಲ ಅಂದ್ರೆ ಫಂಕ್ಷನಿಂಗ್ ಇರೋದಿಲ್ಲ. ಸೊ ಇದು ಬೇರೆ ಸ್ವಲ್ಪ ಹೋಮ್ವರ್ಕ್ ಮಾಡಿ, ಸ್ವಲ್ಪ ಅರ್ಥ ಮಾಡ್ಕೊಂಡು, ಸ್ವಲ್ಪ ಇಂಟರ್ನೆಟ್ ಇಂದ ಇನ್ಫಾರ್ಮೇಶನ್ ತೆಗೆದು ನ್ಯೂಟ್ರಿಷನಿಸ್ಟ್ ಮಾತಾಡಿ, ನನ್ನ ಮಗುಗೆ ಇಷ್ಟು ಸಿಗ್ಬೇಕು ಪ್ಲಾನ್ ಮಾಡಿ ಕೊಡೋಣ ಅಂತ ಕೊಟ್ರೆ ಗ್ರೋತ್ ಚೆನ್ನಾಗಿರುತ್ತೆ. ಸೂಪರ್ ಸರ್. ಇನ್ನು ಮಕ್ಕಳಿಗೆ ಶೀತ, ಜ್ವರ ಬಂದಂತಹ ಸಂದರ್ಭದಲ್ಲಿ ತುಂಬಾ ಜನಕ್ಕೆ ಒಂದಿರತ್ತೆ, ಏನಪ್ಪಾ ಔಷಧಿ ಕೊಡ್ಬೇಕೋ ಬಿಡ್ಬೇಕೋ, ಸಿರಪ್ ಹಾಕ್ಬೇಕೋ, ಈ ತರದೆಲ್ಲ ಒಂದು ಗೊಂದಲ ಇರುತ್ತೆ. ಅಥವಾ ಕಾಮನ್ ಮೆಡಿಕಲ್ ಶಾಪ್ಗೆ ಹೋಗಿ ಇಷ್ಟು ವರ್ಷದ ಮಗುಗೆ ಇಷ್ಟು ಔಷಧಿ ಕೊಡಿ ಅಂತ ಹೇಳಿದ್ರು, ಅದನ್ನ ಕೊಟ್ಟುನು ನಾವು ಹಾಕ್ಬೋದಾ, ಅಥವಾ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಲೇಬೇಕಾ? ಇದ್ರ ಬಗ್ಗೆ ಸರ್. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು ಮಕ್ಕಳಿಗೆ ಬರಲೇಬೇಕು. ಅದು ಅವ್ರ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಗ್ರೋತ್. ಅದು ನಾವೆಲ್ಲ ದೊಡ್ಡವರಾಗಿರೋದು ಮೂಗಿಂದ ಸೋರ್ಕೊಂಡೆ ತಾನೇ ದೊಡ್ಡವರಾಗಿರೋದು. ಹೌದು ಸರ್. ಕೆಮ್ಕೊಂಡು, ಸ್ನೀಸಿಂಗ್ ಮಾಡ್ಕೊಂಡು, ಅಲ್ಲಿ ಹೋಗಿ ಬಿದ್ದು ಮಂಡಿ ಹೊಡ್ಕೊಂಡು ಎತ್ಕೊಂಡು, ನಮ್ಗೆ ಇಷ್ಟು ಸಲ ಓಡಿದಾರೆ ನಮಗೆ ಪೇರೆಂಟ್ಸ್ ಎತ್ಕೊಂಡು ಹಾಸ್ಪಿಟ್ಲಿಗೆ. ಬಿಡಲಿ, ಅದಚ್ಚೋ ಇದಚ್ಚೋ ಅದಚ್ಚೋ ಹೋಗಲಿ ಅಂತಾರೆ. ಸೊ ಉಲ್ಟಾ ನಮಗೆ ಭಯ, ಇವನ ಬಿದ್ದಿದ್ದೀನಿ, ಹೊಡ್ತಾ ಬಿದ್ದಿದೆ, ನನಗೊಂದು 2 ಬೀಳ್ತವೆ ಅಂತ. ಇನ್ನು ಇವಾಗ ಬೀಳೋಕ್ಕಿಂತ ಮುಂಚೆ ಮೊದಲು ಬಿದ್ದುಬಿಟ್ಟಿರ್ತಾರೆ, ಅಷ್ಟು ಪ್ಯಾನಿಕ್. ಸೊ ಸಣ್ಣ ಪುಟ್ಟ ಕೆಮ್ಮು, ನೆಗಡಿ, ಜ್ವರಗಳನ್ನ ಪ್ಯಾನಿಕ್ ಆಗಿ ಟ್ರೀಟ್ ಮಾಡಬೇಡಿ. ನಂಬರ್ 1. ನಂಬರ್ 2, ಓವರ್ ದ ಕೌಂಟರ್ ಮೆಡಿಸಿನ್ ತಗೊಳ್ಳೋದು. ಮೆಡಿಕಲ್ ಸ್ಟೋರಿಗೆ ಹೋಗಿ, ನನ್ನ ಮಗಂಗೆ 1 ವರ್ಷ ಕೆಮ್ಮಿದೆ, ನೆಗಡಿದೆ, ಜ್ವರ ಇದೆ, ದುಡ್ಡು ನಿಮ್ದು ಹೋಗುತ್ತೆ, ರಿಸ್ಕು ನಿಮ್ದೆ. ಆ ಫಾರ್ಮಸಿಸ್ಟ್ ಏನು ರಿಸ್ಕ್ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಕೊಡಂಗಿಲ್ಲ, ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ದೇ ರಿಸ್ಕ್. ಅದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮಗು, ಒಂದು ಸೀಕ್ರೆಟ್ ಹೇಳಿದೆ ಮೊನ್ನೆನೂ ಅಷ್ಟು ಹೇಳಿದೆ ನಿಮ್ಮ ಇನ್ನೊಂದು ಇಂಟರ್ವ್ಯೂಲಿ. ಮಗು ಆಕ್ಟಿವ್ ಇದೆಯಾ, ಯೂರಿನ್ ಪಾಸ್ ಮಾಡ್ತಾ ಇದೆಯಾ, ನೀರು, ಲಿಕ್ವಿಡ್ಸ್, ಸಾಲಿಡ್ ತಿಂದರೆ ಪರವಾಗಿಲ್ಲ, ಲಿಕ್ವಿಡ್ಸ್ ಕುಡಿತಾ ಇದೆ ಅಂದ್ರೆ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಯೂಶಲಿ ಇರಲ್ಲ. ಈಗ ರೀಸೆಂಟ್ ಮಧ್ಯಪ್ರದೇಶ್, ರಾಜಸ್ಥಾನ್ ಕಾಫ್ ಟ್ರಾಜಡಿ ಆದ್ಮೇಲೆ ಕರ್ನಾಟಕ ಗೌರ್ಮೆಂಟ್ 2 years ತನಕ ಕಾಫ್ ಸಿರಪ್ಗಳು ಕೊಡಬೇಡಿ ಅಂತ ರೂಲ್ ಮಾಡಿದೆ. ಹೌದು ಸರ್, ಹೌದು, ಮೊನ್ನೆ ರೀಸೆಂಟ್ ಆಗಾಯ್ತು. ಯಾಕಂದ್ರೆ ಅದು ರಿಸ್ಕೇ ಬೇಡ. ಹೌದು, ಜನರು ಹೋಗಿ ಅಲ್ಲಿ ಇಲ್ಲಿ ತಗೋತಾರೆ. ನಾವು 5 ದಿನ ಕೊಡಿ ಅಂದ್ರೆ 1 ತಿಂಗಳು ಹಾಕಿರ್ತಾರೆ. ಹೌದು, ಎಕ್ಸ್ಪೈರ್ ಮೆಡಿಸಿನ್ ಕುಡಿಸ್ಬಿಟ್ಟಿರ್ತಾರೆ. ಕೆಲವು ಸಲ ಕ್ಯಾಪ್ ಸರಿ ಹಾಕಿರಲ್ಲ, ಕಂಟಾಮಿನೇಷನ್ ಆಗಿರುತ್ತೆ, ಆ ಮೆಡಿಸಿನ್ ಸುಮಾರು ಈ ಥರ ನಡೀತಾ ಇದೆ. ಸೊ ಕೆಮ್ಮು ನೆಗಡಿಯಿಂದ 99.9% ಮಕ್ಕಳಿಗೆ ಹಾರ್ಮ್ ಆಗಲ್ಲ. ಯಾಕಂದ್ರೆ ಅದು ನಾನು ನೋಡಿಲ್ಲ.
ಇಲ್ಲಿ ಜನರಿಗೆ ಕರ್ಕೊಂಡ್ ಬರ್ತಾರೆ ನಮ್ಮ ಹತ್ರ 2 ವರ್ಷದ ಮಗು ಸರ್, ಮದರ್ ಫುಲ್ ಟೆನ್ಷನ್ ಇರ್ತಾರೆ, ಫಾದರ್ ಫುಲ್ಲು ಎಮೋಷನಲ್ ಇರ್ತಾರೆ. ಏನಾಯ್ತು ಅಂದ್ರೆ ಸರ್ ಮಗುಗೆ ಫುಲ್ಲು ನೆಗಡಿ ಸರ್, ಫುಲ್ ಕೆಮ್ಮಿ ಸರ್, ಫುಲ್ ಸರ್ ಅಂತಾರೆ. ಯಾವಾಗಿಂದ ಸರ್? ಒಂದು ವಾರದಿಂದ ಇದೆ ಸರ್, ಹೋಗ್ತಾನೆ ಇಲ್ಲ, ಮೆಡಿಸಿನ್ ಎಲ್ಲ ಹಾಕಿದೆ. ಎಲ್ಲಿ ಮಗು ಯಾರು ಅಂದ್ರೆ ಸರ್ ಇವನೇ ಸರ್, ಇಲ್ಲಿ ಬಂದ ಇವನೇ ಸರ್, ಅಲ್ಲಿ ಕೆಳಗೋದ ನೋಡಿ ಸರ್, ಅವನೇ ಸರ್. ಇಲ್ಲಿ ಬಾರೋ ಚಿಂಟು, ಇದು ಕುತ್ಕೊಳ್ಳಿ ಸರ್, ಇವನೇ ಸರ್. ಇವನು ಪೇಷಂಟಾ ಅಂತ ಕೇಳ್ತೀನಿ ನಾನು. ಇವನು ಪೇಷಂಟ್ ಏನಮ್ಮ? ಹೌದು ಸರ್, ಇವನೇ ಸರ್. ಇಂಥ ಪೇಷಂಟ್ಗಳಿದ್ರೆ ನಾವು ಎಷ್ಟು ಖುಷಿ ಆಗ್ತೀವಿ ಗೊತ್ತೇನಮ್ಮ. ಅವನಿಗೆ ಟ್ರೀಟ್ಮೆಂಟ್ ಕೊಡ್ಲಾ, ನಿಮಗೆ ಕೊಡ್ಲಾ? ನಿಮ್ ಡಿಪ್ರೆಷನ್ ಹೋಗ್ತಿದ್ರಲ್ಲಮ್ಮ ನೀವು ಅಂತ ನಾ ಕೇಳ್ತೀನಿ. ಅಲ್ಲ ಸರ್, ಬಟ್ ಏನಾದ್ರು ಸಿರಪ್ ಕೊಡಿ ಸರ್. 80% ಆಫ್ ದ ಟೈಮ್ ನಾವು ಕೌನ್ಸಿಲಿಂಗ್ ಮಾಡ್ತಾ ಇರ್ತೀವಿ. ಬೇಡಮ್ಮ, ದುಡ್ಡು ಜಾಸ್ತಿ ಇದೆಯಾ, ಕೊಟ್ಟೋಗಿ ನನಗೆ ಮೆಡಿಸಿನ್ ತಗೋಬೇಡಿ ಅಂತೀನಿ ನಾನು. ಯಾಕೆ ಅವ್ನ ಸಿಸ್ಟಮ್ ಅವ್ನು ಸಿಕ್ಕಿದಾನ ನೋಡಿಮ್ಮ ನೀವೇ ಅಂತೀನಿ. ಅದು ಬೇಕಿರೋದು ನಮಗೆ. ಎಷ್ಟು ಆಕ್ಟಿವ್ ಇದೆ ಮಕ್ಕಳಿಗೆ, ಸ್ವಲ್ಪ ಮೂಗು ಸೋರ್ತಿದೆ ಅಂತ ನೀವು ಮೆಡಿಸಿನ್ ಹಾಕ್ತೀರಾ, ಎಷ್ಟು ಡ್ಯಾಮೇಜ್ ಅನ್ನೋ ಸಿಸ್ಟಮ್ಗೆ. ಸೊ ಇದು ಜನರಿಗೆ ಅರ್ಥ ಮಾಡ್ಕೋಬೇಕು. ಜನರು ನಾವು ಕೆಮ್ಮು, ನೆಗಡಿ, ಕಫ, ನಿಮೋನಿಯಾ, ಟೈಫಾಯ್ಡ್, ಡೆಂಗಿಗೆ ಟ್ರೀಟ್ಮೆಂಟ್ ಕೊಡಲ್ಲ. ನಾವು ಟ್ರೀಟ್ ಮಾಡೋದು ಚೈಲ್ಡ್, ನಾಟ್ ದ ಸಿಂಪ್ಟಮ್ಸ್. ನಾವು ಚೈಲ್ಡ್ಗೆ ಟ್ರೀಟ್ ಮಾಡಿದಾಗ ಏನು, ಅವ್ನು ಹೇಗಿದ್ದಾನೆ ನೋಡ್ತೀವಿ. ಕೋಲ್ಡಿಗೆ ನೋಡಿದ್ರೆ ಬರೀ ಕೋಲ್ಡಿಗೆ ನಾವು ಕೊಟ್ಟಿ ಅವ್ನು ಹೇಗಿದ್ದಾನೆ ಇಗ್ನೋರ್ ಆಗ್ಬಿಟ್ಟಿರುತ್ತೆ. ಅವ್ನ ಸಿಸ್ಟಮಿಗೆ ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು. ಮನೆಯಲ್ಲಿ ಹಾವು ಬಂದಿದೆ ಅಂತ ನೀವು ಮನೆಗೆ ಬೆಂಕಿ ಹಚ್ತೀರಾ? ಇಲ್ಲ, ಹಾವನ್ನ ತೆಗಿತೀರಾ? ಹಾವು ಎಲ್ಲಿದೆ ಅಂತ ಹುಡುಕ್ತೀರಾ? ಹಾವಿಗೆ ಫೋಕಸ್ ಮಾಡ್ತೀರಾ ತಾನೆ? ಹೌದು ಸರ್. ನೀವು ಮನೆ ಹಚ್ಚು ಬೆಂಕಿ, ಹಾವು ಸುಟ್ಟು ಮನೆ ಹೋಯ್ತು, ಹಾವು ಎಸ್ಕೇಪ್ ಆದ್ರೆ ಅದು ಲಾಸು. ಈ ತರ ಮಗು ಮನೆ ತರ, ವೈರಲ್ ಫೀವರು ಹಾವು ತರ ಆಗಾಗ ಬರ್ತಾ ಇರುತ್ತೆ. ನೀವು ವೈರಲ್ ಫೀವರ್ಗೆ ಅಟ್ಯಾಕ್ ಮಾಡಕ್ ಹೋಗಿ ಮನೆ ಹಾಳು ಮಾಡಕ್ಕಾಗತ್ತೆ ನಮ್ಮ. ಸೊ ಕೆಲವು ಹಾವುಗಳು ಏನು ಹಾರ್ಮೆ ಮಾಡಲ್ಲ, ಸುಮ್ಮನೆ ಹೋಗ್ಬಿಡುತ್ತೆ. ಅಷ್ಟು ಮಾಡಿ ವೇಟ್ ಮಾಡಿ. ಸೊ ಇದು ಪ್ಯಾನಿಕ್ ಹೊರಟೋಗ್ಬೇಕು, ಅನ್ನೆಸರಿ ಮೆಡಿಕೇಶನ್ ಹೊರಟೋಗ್ಬೇಕು, ಓವರ್ ದ ಕೌಂಟರ್ ಮೆಡಿಸಿನ್ ತಗೊಳ್ಳೋದು ತಪ್ಪು, ನಿಲ್ಲಿಸಬೇಕು. ಒಂದು ಡಾಕ್ಟರ್ ಒಪಿನಿಯನ್ ತಗೊಳ್ಳಿ. ಡಾಕ್ಟರ್ ಹೇಳಿದ್ರು ಏನು ಬೇಡ ಅಂತ, ದಯವಿಟ್ಟು ಇನ್ನೊಂದಿದೆ, ಆಂಟಿಬಯೋಟಿಕ್ಸ್ ಕೊಡ್ಬೇಡಿ. ಆಂಟಿಬಯೋಟಿಕ್ಸ್ ಕೊಡ್ಲೇಬೇಡಿ. 80% ಇಂಡಿಯನ್ಸ್ ನಾವು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಆಗಿದೀವಿ, ಗೊತ್ತಾ ನಿಮಗೆ? ಅಂದ್ರೆ ಏನು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಅಂದ್ರೆ, ನಿಮಗೆ ನಾಳೆ ದಿನ ನಿಮೋನಿಯಾ ಇರಲಿ, ಯಾವುದೋ ಕಿಡ್ನಿ ಇನ್ಫೆಕ್ಷನ್ ಇರಲಿ, ಯಾವುದೋ ಮೇಜರ್ ಟೈಫಾಯ್ಡ್ ಇನ್ಫೆಕ್ಷನ್ ಇರಲಿ ಬಂದ್ರೆ ಈ ಆಂಟಿಬಯೋಟಿಕ್ಗಳು ವರ್ಕ್ ಆಗಲ್ಲ ನಿಮ್ಮ ಮೇಲೆ. ಯಾಕಂದ್ರೆ ನಿಮ್ಮ ಬಾಡಿ ರೆಸಿಸ್ಟೆನ್ಸ್ ಬಂದ್ಬಿಟ್ಟಿದೆ. ಈಗ ತಗೊಂಡು ಆ ಸ್ಟ್ರೇನ್ಸ್ ಎಲ್ಲ ಕಡೆ ಹರಡ್ಬಿಟ್ಟಿದೆ. ಇನ್ನೊಂದು 5 ವರ್ಷದಲ್ಲಿ ನಾ ಇಂಡಿಯಾ 100% ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ನಿಮೋನಿಯಾ ಟ್ರೀಟ್ ಮಾಡೋದು. ಸೀರಿಯಸ್ ಆಗಿಬಿಡ್ತಾರೆ ಮಕ್ಕಳು, ಸಿಕ್ಕಾಪಟ್ಟೆ ಕಷ್ಟ ಸಿಂಪಲ್ ಕಿಡ್ನಿ ಇನ್ಫೆಕ್ಷನ್ ಟ್ರೀಟ್ ಮಾಡೋದು. ಸೊ ಅದು ನಾವು ಆಂಟಿಬಯೋಟಿಕ್ ತಿಂದಿ ಸುಮ್ಮನೆ ಕೇಳ್ತಾರೆ ಆಂಟಿಬಯೋಟಿಕ್, ಅದು ದಯವಿಟ್ಟು ಸ್ಟಾಪ್ ಮಾಡಿ. ಓಕೆ ಸರ್, ಇನ್ನೊಂದು ವಿಚಾರ, ಒಂದು ಮೆಡಿಸಿನ್ ತಗೊಂಡ್ಬಿಟ್ಟಿರ್ತಾರೆ, ಅದೇನೋ ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟಿರ್ತಾರೆ ಅನ್ಕೊಳ್ಳಿ, 1 ತಿಂಗಳಿಗಾಗೋಷ್ಟು 2 ತಿಂಗಳಿಗೆ ತಗೊಂಡ್ಬಿಟ್ಟಿರ್ತಾರೆ. ಈಗ ಅದೇ ಕಾಯಿಲೆ ಇನ್ನೊಂದು ತಿಂಗಳು ಬರುತ್ತೆ, ನೆಕ್ಸ್ಟ್ ತಿಂಗಳಿಗೆ ಬರುತ್ತೆ. ಆ ಮೆಡಿಸಿನ್ ನಾವು ಕಂಟಿನ್ಯೂ ಮಾಡ್ಬೋದಾ ನೆಕ್ಸ್ಟ್ ಮಂತ್ಗೆ? ಅದೇ ಕಾಯಿಲೆ ಅಂತ ಹೇಳೋದು ಯಾರು? ಪೇರೆಂಟ್ಸೇ. ಎಕ್ಸಾಕ್ಟ್ಲಿ. ಫಸ್ಟ್ ಅದು ರೂಟ್ ಪ್ರಾಬ್ಲಮ್. ಅದು ಎಕ್ಸಾಕ್ಟ್ಲಿ. ಅದೇ ಹಾವು ಬಂದಿದೆ ಅಂತ ಹೆಂಗ್ ಗೊತ್ತು ಅಲ್ವಾ? ನೀರ್ ಹಾವು ಬಂದಿರ್ಬೋದು, ಕೆರೆ ಹಾವು ಬಂದಿರ್ಬೋದು, ಕೋಬರ ಇರದೇ ಇರ್ಬೋದು, ಯಾವ್ದು ಕಪ್ಪೆ ಇರ್ಬೋದು. ಅದು ಅದೇ ಪ್ರಾಬ್ಲಮ್. ಇಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ? ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ. ವೆರಿ ಟ್ರೂ. 2 months ಬ್ಯಾಕ್ ಬಂದಿತ್ತು, ಸೇಮ್ ಇದ್ದ, ಹಾಕು ಅಂತ. ಅನ್ಫಾರ್ಚುನೇಟ್ಲಿ ಅದು ಯಾವುದೋ ಬೇರೆ ಬ್ರಾಂಕೈಟಿಸೋ, ಬೇರೆ ಯಾವುದೋ ನಿಮೋನಿಯಾನೋ, ಇನ್ಫ್ಲುಯೆನ್ಸಾನೋ ಆಗಿಬಿಟ್ಟಿದ್ರೆ ಆ ರಿಸ್ಕ್ ಮತ್ತೆ ನಿಮ್ದೆ ತಾನೆ. ನನ್ನ ಸಜೆಷನ್ ಏನು? ನೋ ಮೆಡಿಸಿನ್ ಈಸ್ ಬೆಟರ್ ದೆನ್ ರಾಂಗ್ ಮೆಡಿಸಿನ್. ಹೌದು, ನಿಜ. ಕೊಡ್ಲೇಬೇಡಿ, ಏನಾಗಲ್ಲ. ಒಂದ್ 5 ದಿನ ನೋಡಿ, ಮಗು ಆಕ್ಟಿವ್ ಇದಾನೆ ಸರ್, ಉಚ್ಚ ಮಾಡ್ತಾ ಇದ್ದಾನೆ ಸರ್, ಏನ್ ತೊಂದರೆ ಇಲ್ಲ ಸರ್, ನಾರ್ಮಲ್ ಆಗಿ ಇದ್ದಾನೆ ಸರ್, ಸ್ವಲ್ಪ ಕೆಮ್ಮು ನೆಗಡಿ, ವೇಟ್ ಮಾಡಪ್ಪ. ಒಂದು ಡೌಟ್ ಇದ್ರೆ ಒಂದು 5 ದಿನ ಆದ್ಮೇಲೆ ಡೌಟ್ ಕ್ಲಿಯರ್ ಮಾಡ್ಕೊ. ಬಟ್ ಮೆಡಿಸಿನ್ ಹಾಕಿ ನೀನು ಹೋಗ್ಬಿಟ್ಟು ಮತ್ತೆ ಡಾಕ್ಟರ್ ಕೊಡ್ತಾರೆ ಮೆಡಿಸಿನ್, ಡಬಲ್ ಮೆಡಿಸಿನ್ ಹಾಕಿ ಪ್ರೈಸ್ ಪೇ ಮಾಡ್ತಿರೋದು ನಿಮ್ಮ ಮಗಳು. ಯಾಕೆ ಹಾಳು ಮಾಡ್ತಿದ್ದೀರಾ ಸಿಸ್ಟಮ್? ಮಾಡಬೇಡಿ. ಎಸ್ ಸರ್. ಸರ್, ಇನ್ನು ಕೊನೆಯದಾಗಿ ತುಂಬಾ ಜನ ಡೈಪರ್ಗಳನ್ನ ಯೂಸ್ ಮಾಡ್ತಾರೆ, ಮಕ್ಕಳಿಗೆ ರ್ಯಾಷಸ್ ಆಗತ್ತೆ, ಇರಿಟೇಷನ್ ಆಗತ್ತೆ. ಯೂಶಲಿ ಇತ್ತೀಚೆಗಂದ್ರೂ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದು ಓಕೆನಾ ಸರ್? ಮಕ್ಕಳಿಗೆ ಓಕೆನಾ ಅದು ಡೈಪರ್ ಯೂಸ್ ಮಾಡೋದು? ಗುಡ್ಡ ಡೈಪರ್. ಈಗ ಯಾಕೆ ಡೈಪರ್ ಶುರು ಆಯ್ತು? ಒಂದು ಕನ್ವೀನಿಯನ್ಸ್ ಅಲ್ವಾ, ಒಂದು ನಮಗೆ ಒಂದು ಅನುಕೂಲ. ಓಕೆ. ಯಾಕಂದ್ರೆ ಮುಂಚೆ ಡೈಪರ್ಗಿಂತ ಮುಂಚೆ ಏನು ಯೂಸ್ ಮಾಡ್ತಾ ಇದ್ರಿ? ನಾವೇನು ನಾರ್ಮಲ್ ಬಟ್ಟೆಲ್ಲ ಇದು ಮಾಡ್ತಾ ಇದ್ರು ಅಷ್ಟೇ. ಬಟ್ ಬಟ್ಟೆ ನಾವು ಮ್ಯಾನೇಜ್ ಮಾಡೋದು ಕಷ್ಟ ಇತ್ತು. ಹೌದು. ಮಗು ಯೂರಿನ್ ಮೋಷನ್ ಮಾಡಿದ್ರೆ ಬೆಡ್ ಗಲೀಜ್ ಆಗೋದು, ಬಟ್ಟೆ ಗಲೀಜ್ ಆಗೋದು, ಎವ್ರಿ ಟೈಮ್ ಚೇಂಜ್. ದಿನಕ್ಕೆಲ್ಲ ಮಕ್ಕಳು 10 ಸಲ ಮೋಷನ್ ಮಾಡ್ತಾರೆ, 10 ಸಲ ಯೂರಿನ್ ಮಾಡ್ತಾರೆ.
ಅಷ್ಟು ಸಲ ಚೇಂಜ್ ಮಾಡೋ ನೆಮ್ಮದಿ. ಫಾದರ್ಗಳು ಆಫೀಸ್ ಬಿಟ್ಟು ಬರ್ತಾನೆ ಇಲ್ಲ ಮನೆಗೆ, ಆ ಕ್ಲಾತ್ ಡೈಪರ್ ಹಾಕ್ದಾಗಿಂದ. ನಾನು ಬರ್ತಿಲ್ಲ ಮನೆಗೆ, ನಾನು ಬಂದರೆ ಡೈಪರ್ ಚೇಂಜ್ ಮಾಡ್ಬೇಕು. ನಾನು ಆಫೀಸಲ್ಲಿ ಲೇಟ್ ನೈಟ್ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾ ಇದ್ದಾರೆ. ಡೈಪರ್ ಬಂದಾಗಲಿಂದ ಫಾದರ್ ಲೈಫ್ ಸ್ವಲ್ಪ ಮದರ್ ಲೈಫ್. ಸೊ ಇದಕ್ಕೆ ಅನುಕೂಲ, ಕನ್ವೀನಿಯನ್ಸ್ ಬಂತಲ್ವಾ, ಈಸಿ ಟು ಚೇಂಜ್, ಈಸಿ ಟು ರಿಮೂವ್. ಸೊ ಅನುಕೂಲ ಇದ್ದಾಗ ಸ್ವಲ್ಪ ಸೈಡ್ ಎಫೆಕ್ಟ್ ಇರುತ್ತೆ. ಬುಲೆಟ್ ಟ್ರೈನ್ ತಗೊಂಡಾಗ ಅನುಕೂಲ, ಬಟ್ ಬುಲೆಟ್ ಟ್ರೈನಲ್ಲಿ ಆಕ್ಸಿಡೆಂಟ್ ಆದ್ರೆ ಯಾವನು ಉಳಿಯಲ್ಲ, ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಆ ತರ ಡೈಪರ್ ನೀವು ಹಾಕೋದಾಗ ಸ್ವಲ್ಪ ರ್ಯಾಶ್ ಬರುತ್ತೆ. ಆ ರೀಸನ್ ಇಂದ ಡೈಪರ್ ಹಾಕಬಾರ್ದು ಅಂತ ಏನು ಇಲ್ಲ. ನೀವು ಡೈಪರ್ ಯೂಸ್ ಮಾಡಬಹುದು. ಕೆಲವು ಮಕ್ಕಳಲ್ಲಿ ಜಾಸ್ತಿ ರ್ಯಾಶ್ ಬರುತ್ತೆ, ಕೆಲವು ಮಕ್ಕಳಲ್ಲಿ ಕಡಿಮೆ ರ್ಯಾಶ್ ಬರುತ್ತೆ, ಕೆಲವು ಮಕ್ಕಳು ರ್ಯಾಶ್ ಬರೋದೇ ಇಲ್ಲ. ಸೊ ಅಕಾರ್ಡಿಂಗ್ಲಿ ನೀವು ಒಂದು ಆಂಟಿ ರ್ಯಾಶ್ ಕ್ರೀಮ್ ತರ ಯೂಸ್ ಮಾಡ್ಕೋಬಹುದು. ಬಟ್ ಎವ್ರಿ 2 to 3 hours ಡೈಪರ್ ಚೇಂಜ್ ಮಾಡ್ಲೇಬೇಕು. ಕೆಲವ್ರು ಏನ್ ಮಾಡ್ತಾರ ಗೊತ್ತಾ, ಒಂದ್ ಹಾಕ್ ಬಿಟ್ಬಿಟ್ಟಿರ್ತಾರೆ ಸರ್, ಇನ್ನೊಂದ್ಸಲ ಮಾಡಿ ಅಂತ. ಅವ್ರದ್ದು ಬಿರಿಯಾನಿಗಳಲ್ಲಿ, ಮಸಾಲೆ ದೋಸೆಗಳಲ್ಲಿ, ಮೇಕಪ್ಗಳಲ್ಲಿ, ಅವ್ರದ್ದು ಕೆಲವ್ರದ್ದು ಬೇರೆ ಶೌಕಿಗಳಲ್ಲಿ ದುಡ್ಡು ಸೇವ್ ಮಾಡಲ್ಲ. ಮಗು ಡೈಪರ್ಗಳು ದುಡ್ಡು ಸೇವ್ ಮಾಡಕ್ ಮಾಡ್ತಾರೆ. ಎವ್ರಿ 2 to 3 hours ಡೈಪರ್ ಮಗು ಯೂರಿನ್ ಮೋಷನ್ ಮಾಡದೇ ಇರ್ಲಿ ಚೇಂಜ್ ಮಾಡಬೇಕು. ಇಲ್ಲಾಂದ್ರೆ ಇರಿಟೇಷನ್ ಆಗುತ್ತೆ. ಎಕ್ಸಾಕ್ಟ್ಲಿ. ನೈಟ್ಸ್ ಅಲ್ಲಿ ಯೂರಿನ್ ಮೋಷನ್ ಮಾಡಿದೆ ಅಂದ್ರೆ ವಿತಿನ್ 20 minutes ಮ್ಯಾಕ್ಸಿಮಮ್ ಚೇಂಜ್ ಮಾಡಬೇಕು. ಇದೆಲ್ಲ ನೀವು ನೋಡ್ಕೊಂತಾ ಇದ್ರೆ ಯೂಶಲಿ ರ್ಯಾಶಸ್, ಮೇಜರ್ ರ್ಯಾಶಸ್ ಬರಲ್ಲ. ಬಟ್ ಅದು ಬಿಟ್ರೆ ಡೈಪರ್ದು ಏನು ಕಾಂಟ್ರಾಂಡಿಕೇಶನ್ ಇಲ್ಲ. ಮೊನ್ನೆ ಒಬ್ರು ಯಾರೋ ಅಮ್ಮ ಬಂದು ಕೇಳಿದ್ರು, ಪಾಪ ಸರ್ ಡೈಪರ್ ಹಾಕಿದ್ರೆ ನನ್ನ ಮಗಂದು ಫ್ಯೂಚರ್ ಹಾಳಾಗತ್ತೆ ಅಂತ ಹೇಳಿದ್ರು ಸರ್ ಅಂದ್ರು. ಯಾರಮ್ಮ ಇದು ಭವಿಷ್ಯ ಹೇಳೋರು, ಯಾರಮ್ಮ ಇದು ಗುರುಗಳು ಅಂದ್ರೆ. ಇಲ್ಲ ಸರ್ ನಮ್ಮ ಮನೇಲಿ ಹೇಳಿದ್ರು ಆ ಥರ, ನಮ್ಮ ಪಕ್ಕದ ಮನೆಯವರು ಹೇಳಿದ್ರು. ಓಹೋ ಕೆಲಸ ಮಾಡಿಮ್ಮ, ನಿಮ್ಮ ಪಕ್ಕದ ಮನೆ ಹುಡುಗಿಗೆ ಇವನಿಗೆ ಮದುವೆ ಮಾಡ್ಬೇಕು ನಾನು, ಹೇಳ್ಬಿಡಿ ಫ್ಯೂಚರ್ ಏನಾಗತ್ತೆ ನೋಡೋಣ. ಸುಮ್ಮನೆ ಏನೇನೋ ಕಲ್ಪನೆಗಳು, ಅಸಂಪ್ಷನ್ಸ್ಗಳು, ಸೂಪರ್ಸ್ಟಿಷನ್ಗಳು, ಅದಕ್ಕೆ ಏನು ಲಿಂಕೇ ಇಲ್ಲ. ಹೌದು ಸರ್. ರ್ಯಾಶಸ್ ಬಿಟ್ರೆ ಬಟ್ ಏನು ತೊಂದರೆನೇ ಇಲ್ಲ. ಫ್ಯೂಚರ್ ಇರಲಿ ಪಾಸ್ಟ್ ಇರಲಿ ಏನು ಡ್ಯಾಮೇಜ್ ಆಗಲ್ಲ ಮಗುದು. ಸೊ ಬಟ್ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್. ಎವ್ರಿ 2 to 3 years ಚೇಂಜ್ ಮಾಡ್ಲಿ. ಪಾಪ ಒಂದ್ ಹಾಕಿದ್ರೆ ಅದನ್ನ ಮಾಡಿಲ್ಲ, ಚೆಕ್ ಮಾಡ್ತಾರೆ, ಬಿಡು ಮಾಡಿಲ್ಲ ಅಂತ ಬಿಡು ಅಂತಿರ್ತಾರೆ. ಬಟ್ ಅದ್ ನೋಡಿ ಕಾನ್ಸ್ಟೆಂಟ್ ಆಗಿ ಡೈಪರ್ ಮೇ ಬಿ ಅದಕ್ಕೆ ರ್ಯಾಶಸ್ ಬಂದಿರುತ್ತೆ. ಹೌದು ಸರ್. ಅದು ಮಟೀರಿಯಲ್ ಟಚ್ ಆಗಿರುತ್ತೆ. ತೆಗೆದಾಗ ಫ್ರೆಶ್ ಮಟೀರಿಯಲ್ ಆಗಿ ನೀವು ಕ್ಲೀನ್ ಮಾಡಿಬಿಟ್ಟು ವಾಟರ್ ಅಲ್ಲಿ ಆದಷ್ಟು ವಾಟರ್ ಕ್ಲಾತ್ ಇಂದ ಕ್ಲೀನ್ ಮಾಡಿ. ಯಾಕಂದ್ರೆ ನೀವು ಕೆಮಿಕಲ್ ವೈಪ್ಸ್ ಇಂದ ಯೂಸ್ ಮಾಡಿದ್ರೆ ಸ್ವಲ್ಪ ರ್ಯಾಶಸ್ ಬರೋ ಚಾನ್ಸ್ ಇರುತ್ತೆ. ಲ್ಯೂಕಾಮ್ ವಾಟರ್ ಅಲ್ಲಿ ಬಟ್ಟೆಯಿಂದ ಒರೆಸ್ಬಿಟ್ಟು ಡೈಪರ್ ಹಾಕಿದ್ರೆ ಮಗುಗೂ ಕಂಫರ್ಟ್ ಇರ್ತದೆ, ನಿಮ್ದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಆಗ್ಲಿ, ಮಗು ಡಿಸೈಡ್ ಮಾಡದ್ಮೇಲೆ ನಾವು ರೆಡಿ ಇರ್ಬೇಕು. 20% 30% ಎತ್ತಿಡ್ಬೇಕು ಅಷ್ಟೇನೆ. ಎಸ್ ಸರ್, ಸೂಪರ್. ಇನ್ನು ಕೊನೆಯದಾಗಿ ಪೇರೆಂಟ್ಸ್ಗೆ ಏನ್ ಹೇಳ್ತೀರಾ ಸರ್? ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಏನ್ ಸಜೆಷನ್ ಕೊಡ್ತೀರಿ ಹೇಳಿ ಕೊನೆಯದಾಗಿ. ಪೇರೆಂಟಿಂಗ್ ತುಂಬಾ ಆಳವಾದ ವಿಷಯ, ತುಂಬಾ ವಾಸ್ಟ್ ವಿಷಯ. ಅದು ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳಕ್ಕಾಗಲ್ಲ, ಒಂದು ಪ್ಯಾರಾಗ್ರಾಫ್ ಹೇಳಕ್ಕಾಗಲ್ಲ. ನಾನು ಬಟ್ ಇದ್ರ ಬಗ್ಗೆ ನಾನು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. 2-3 months ಮಾಡ್ತೀನಿ. ಇವಾಗ್ಲೂ ಈ ಸಂಡೇ 7 ಡಿಸೆಂಬರ್ಗೆ ಪೇರೆಂಟಿಂಗ್ ವರ್ಕ್ಶಾಪ್ ಅಂತ ಇದೆ. ಇದು ನಾನು ಶುರು ಮಾಡಿದೆ ಯಾಕೆ ಇಂಟೆನ್ಷನ್ ಏನಂದ್ರೆ, ಈಗ ನೆಕ್ಸ್ಟ್ ಜನರೇಷನ್ ಬರೋ ಮಕ್ಕಳು ಡಿಫ್ರೆಂಟ್ ಲೆವೆಲ್ ಇರಬೇಕು ಅಂತ, ನಮ್ಮ ಇಂಡಿಯಾನೇ ಚೇಂಜ್ ಆಗಬೇಕು ಅಂತ. ಪೇರೆಂಟ್ಸಿಗೆ ಒಂದು ಅಡ್ವೈಸ್ ಏನು ಕೊಡ್ತೀನಿ ಅಂದ್ರೆ, ನಾವು ನಮ್ಮ ಮಗುನ ಈ ಥರ ಆಗ್ಬೇಕು, ಅವನು ಹಿಂಗಾಗ್ಬೇಕು, ಇವಳು ದೊಡ್ಡ ಲೀಡರ್ ಆಗಬೇಕು, ಇಷ್ಟು ಒಳ್ಳೆ ಕ್ಯಾರೆಕ್ಟರ್, ಇಷ್ಟು ಒಳ್ಳೆ ಗುಣ, ಇಷ್ಟು ಒಳ್ಳೆ ನೇಚರ್, ಡಿಮೀನರ್, ಬಿಹೇವಿಯರ್ ಎಲ್ಲ ಇರಬೇಕು, ಇಂಟೆಲಿಜೆನ್ಸ್ ಇರಬೇಕು ಅಂತ ಒಂದು ಆಸೆ ಇರ್ತದೆ. ಆ ಆಸೆ ಯಾವಾಗ ನೀವೊಂದು ಮಟ್ಟಿಗೆ ತರಬಹುದು ಅಂದ್ರೆ, ನಾವು ಫಸ್ಟು ಆ ಪಾತಲ್ಲಿ ನಡೆಯಕ್ಕೆ ಶುರು ಮಾಡಬೇಕು. ಪೇರೆಂಟ್ಸ್ ರೋಲ್ ಮಾಡೆಲ್ಸ್ ನಾವೇ ತಾನೆ ಮಗುಗೆ. 24 hours ಮಗುಗೆ ಹೀರೋ ಹೀರೋಯಿನ್ ನೀವೇ ತಾನೆ. ನಾವು ಹೇಗೆ, ನೀನ್ ಬೆಳಿಗ್ಗೆ ಎದ್ದ ತಕ್ಷಣ ಕಸ್ಟಮರ್ ಕೇರ್ ಫೋನ್ ಬಂದ್ರೆ ಬಾಯಿಗೆ ಬಂದಾಗ ಬೈತಿದ್ಯಾ ನಿನ್ ಮಗು ಪಕ್ಕ, ನಿನ್ ಮಗು ಹೇಳ್ತಿದ್ದ ಚೆನ್ನಾಗಿ ಮಾತಾಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ನಿಮ್ ಮನೆ ಕೆಲಸ ಮಾಡೋ ಹೆಂಗ್ಸಿಗೆ ನೀನ್ ಎತ್ತಳೆ ಮಳೆ ಇಲ್ಲ ಅಂತೀಯಾ, ನಿನ್ ಮಗು ಹೇಳ್ತೇನೆ ರೆಸ್ಪೆಕ್ಟ್ ಕೊಡ್ಬೇಕು. ನಿಮ್ಮ ಕಲೀಗ್ ಸಿಕ್ಕರೆ ಅಲ್ಲಿ ನನ್ನ ಮಗ ನನ್ನ ಅಂಡರ್ ಕೆಲಸ ಮಾಡ್ತೇನೆ ಮಾತಾಡೋಣ ಅಂತೀಯಾ, ನೀನ್ ಹೇಳ್ತೆ ಮಗು ಎಲ್ಲರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಹೆಂಗಾಗತ್ತೆ? ಸೊ ನಾವು ಫಸ್ಟ್ ಚೇಂಜ್ ಆಗ್ಬೇಕು ಆಸ್ ಎ ಪೇರೆಂಟ್. ನಾವು ಹಸ್ಬೆಂಡ್ ವೈಫ್ ಜೊತೆ ಏನು ರೆಸ್ಪೆಕ್ಟ್ ಇದೆ, ನೀವು ವೈಫಿಗೆ ಯಾವ ಮಟ್ಟದಲ್ಲಿ ಮಾತಾಡ್ತೀರಾ, ನೀವು ನಿಮ್ಮ ಹಸ್ಬೆಂಡಿಗೆ ಅವ್ರ ಮನೇಲಿದ್ದಾಗ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಗು ಜೊತೆ ಇರಲಿ ಮಾತಾಡ್ತಿದ್ದೀರಾ, ನಿಮ್ಮ ರಿಲೇಟಿವ್ಸು, ಬ್ರದರ್ಸು, ಸಿಸ್ಟರ್ಸು, ನಾದ್ನಿಯೋ, ಅತ್ತೆನೋ, ಮಾವನೋ, ಅವ್ರ ಬಗ್ಗೆ ನೀವು ಎಷ್ಟು ಪಾಸಿಟಿವ್ ನೆಗೆಟಿವ್ ಮಾತಾಡ್ತಿದ್ದೀರಾ, ಅದೇ ಫೀಡ್ ಆಗುತ್ತೆ. ಸೊ ಪೇರೆಂಟಿಂಗ್ ಈಸ್ ದಿಸ್.
ಪೇರೆಂಟಿಂಗ್ ಇಸ್ ನಾಟ್ ಅಬೌಟ್ ಏನೋ ಒಂದು ಒಳ್ಳೆ ಸ್ಕೂಲಿಗೆ ಹಾಕ್ಬಿಟ್ಟು ಒಳ್ಳೆ ಊಟ ಕೊಟ್ಬಿಟ್ಟು ಒಳ್ಳೆ ಬೆಡ್ ಖರೀದಿ ಮಾಡಿ ಒಳ್ಳೆ ಟಾಯ್ಸ್ ಕೊಟ್ಬಿಟ್ಟು ಮುಗೀತು ಅಂದ್ರೆ ಅದೆಲ್ಲ ಪೇರೆಂಟಿಂಗು. ಪೇರೆಂಟಿಂಗ್ ಈಸ್ ಯುವರ್ ಆಕ್ಷನ್ಸ್, ಯುವರ್ ವರ್ಡ್ಸ್, ಯುವರ್ ಬಿಹೇವಿಯರ್, ಯುವರ್ ಕ್ಯಾರೆಕ್ಟರ್, ಹೌ ಡು ಯು ಕಂಡಕ್ಟ್ ಯುವರ್ ಸೆಲ್ಫ್. ಮಹಾತ್ಮ ಗಾಂಧಿ ಒಂದು ಹೇಳಿದ್ರು, ಏನ್ ಹೇಳಿದ್ರು? ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಅಂತ ಹೇಳಿದ್ರು. ಅಂದ್ರೆ ಏನು? ಈ ಪ್ರಪಂಚದಲ್ಲಿ ನೀವೇನು ಬದಲಾವಣೆ ಕಾಣಿಸ್ತಿದ್ರೋ ನೀವು ಅದು ಆಗಿ ಅಂತ. ನಾನು ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಅದನ್ನ. ನಾನೇನ್ ಹೇಳಿದ್ದೀನಿ ಗೊತ್ತಾ? ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ಯುವರ್ ಚೈಲ್ಡ್. ನೀವು ನಿಮ್ಮ ಮಗ ತಾಳ್ಮೆ ಆಗಿರ್ಬೇಕು, ಅವ್ನಿಗೆ ತುಂಬಾ ತಾಳ್ಮೆ ಬೇಕು, ನೀವು ತಾಳ್ಮೆ ತಗೊಂಬನ್ನಿ. ಎಕ್ಸಾಕ್ಟ್ಲಿ. ಅವನಿಗೆ ಒಳ್ಳೆ ಲ್ಯಾಂಗ್ವೇಜ್, ನೀವು ಒಳ್ಳೆ ಲ್ಯಾಂಗ್ವೇಜ್ ಮಾತಾಡಿ. ಅವನಿಗೆ ಇಂಟೆಲಿಜೆನ್ಸ್, ಬುಕ್ ಓದಬೇಕು, ನೀವು ಬುಕ್ ಓದಿ. ನಾನು ಚೇಂಜ್ ಆದ್ರೆ ಇವತ್ತಿಲ್ಲ ನಾಳೆ ನನ್ನ ಮಗ ನಂಗೆ ನೋಡಿ ನೋಡಿ ಐ ವಾಂಟ್ ಟು ಬಿ ಲೈಕ್ ಮೈ ಫಾದರ್, ಅದು ಹೇಳ್ಬೇಕು, ಅವ್ನು ಹೆಮ್ಮೆ ಬರ್ಬೇಕು ಅವನಿಗೆ. ಅಷ್ಟೇನೆ ಹೇಳೋದು ಪೇರೆಂಟ್ಸಿಗೆ. ಸ್ಟ್ರೆಸ್ ತಗೋಬೇಡಿ, ಸ್ಟ್ರೆಸ್ ಕೊಡಬೇಡಿ, ಪ್ರೀತಿಯಿಂದ ಇಡಿ, ಬಿ ಹ್ಯಾಪಿ ಇನ್ ದ ಮೂಮೆಂಟ್. ಡೋಂಟ್ ಬ್ರೇಕ್ ಅಬೌಟ್ ಸಮಥಿಂಗ್ ವಿಚ್ ಇಸ್ ಅನ್ಸೀನ್. ಫ್ಯೂಚರ್ ಇಸ್ ಅನ್ಸೀನ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇವತ್ತು ನಾನು ಬೆಸ್ಟ್ ಏನ್ ಕೊಡ್ತೀನಿ ಇವತ್ತು ಕೊಡಿರಿ, ನಾಳೆ ಬಂದಾಗ ನಾಳೆ ಬೆಸ್ಟ್ ಏನ್ ಕೊಡ್ತೀನಿ ಅದು ಕೊಡಿ. ಲೈಫ್ ವಿಲ್ ಬಿ ಪೀಸ್ಫುಲ್. ಎಸ್, ಥ್ಯಾಂಕ್ ಯು ಸಯ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಇನ್ಫಾರ್ಮೇಟಿವ್ ಆಗಿ ತಿಳಿಸ್ಕೊಟ್ರಿ. ನನಗೆ ಒಂದಷ್ಟು ಪ್ರಶ್ನೆಗಳಿತ್ತು, ಆ ಎಲ್ಲ ಪ್ರಶ್ನೆಗಳಿಗೂ ಆ ಎಲ್ಲ ಗೊಂದಲಗಳಿಗೂ ಇವತ್ತು ಉತ್ತರ ಕೊಟ್ರಿ ನಮ್ಮ ಕಾರ್ಯಕ್ರಮದ ಮುಖೇನ. ಜೊತೆಗೆ ಬಹಳಷ್ಟು ತಾಯಂದ್ರಿಗೆ ಒಂದಿರುತ್ತೆ, ಅಂದ್ರೆ ಈ ವ್ಯಾಕ್ಸಿನೇಷನ್ ವಿಚಾರವಾಗಿರ್ಬೋದು, ಫುಡ್ ವಿಚಾರದಲ್ಲಾಗಿರ್ಬೋದು, ಎಷ್ಟು ಚೆನ್ನಾಗಿ ಹೇಳಿದ್ರಿ, ಡೈಪರ್ ವಿಚಾರದಲ್ಲಿ ಹೇಳಿದ್ರಿ, ಎಷ್ಟು ಚಂದ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ರೀಲ್ಸ್ಗಳನ್ನ ನಾನು ನೋಡ್ತಾ ಇರ್ತೀನಿ, ತುಂಬಾ ಇನ್ಫಾರ್ಮೇಟಿವ್ ಆಗಿದಾವೆ. ಅದನ್ನ ಕಂಟಿನ್ಯೂ ಮಾಡಿ ಸರ್. ಯಾಕಂದ್ರೆ ಎಲ್ಲರೂ ಕೂಡ ಬಂದ್ಬಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಕ್ಕಾಗಲ್ಲ, ಬಿಕಾಸ್ ಕೆಲವ್ರಿಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಇನ್ನೇನೋ ಇರುತ್ತೆ. ಬಟ್ ಅಟ್ಲೀಸ್ಟ್ ನಿಮ್ಮ ಮುಖೇನ ಅದು ಗೊತ್ತಾಗ್ತಾ ಇದೆ. ಆ ರೀಲ್ಸ್ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ನಿಮ್ಮ ರೀಲ್ಸ್ ಮುಖೇನ ಜನಗಳಿಗೆ ಆ ಇನ್ಫಾರ್ಮೇಶನ್ ಮುಟ್ಟಿಸುವಂತಹ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಕೊಡುತ್ತೆ ಸರ್. ಆ ಕೆಲಸ ನಿರಂತರವಾಗಿ ಸಾಕ್ತಾ ಇರ್ಲಿ ನಿಮ್ ಕಡೆಯಿಂದ. ಥ್ಯಾಂಕ್ ಯು ಪೂಜಾ, ದಟ್ಸ್ ವೆರಿ ಕೈಂಡ್ ಆಫ್ ಯು. ನಮಗೊಂದು ಖುಷಿ ಆಗುತ್ತೆ ಜನರಿಗೆ ಇನ್ಫಾರ್ಮೇಶನ್ ಸಿಕ್ತಾಗ. ರೋಡಲ್ಲಿ ಎಲ್ಲೋ ಸಿಗ್ತಾರೆ, ಯಾವ್ದೋ ಮಾಲ್ ಅಲ್ಲಿ ಸಿಗ್ತಾರೆ, ಯಾವ್ದೋ ಇದ್ರಲ್ಲಿ ಸಿಗ್ತಾರೆ. ಸರ್ ನಾನು ಒಂದ್ಸಲ ಮೀಟ್ ಆಗಿಲ್ಲ, ಬಟ್ 3 ವರ್ಷದಿಂದ ನಿಮ್ ವಿಡಿಯೋ ನೋಡ್ತಾ ಇದ್ದೀನಿ. ಒಂದು ಸರಿ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಬಂದಿಲ್ಲ ಸರ್ ಅಂತ ಹೇಳ್ತಾರಲ್ಲ, ನಾನು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ದುಡ್ಡಿಂದನೂ ಖರೀದಿ ಮಾಡಕ್ಕಾಗಲ್ಲ. ಎಸ್ ಸರ್, ವೆರಿ ಟ್ರೂ. ಹೌದು, ದಟ್ ಈಸ್ ಅ ಪ್ರೈಸಸ್ ಫೀಲಿಂಗ್. ಅಂಡ್ ಐ ಪ್ರೇ ಟು ಆಲ್ ಮೈಟಿ ದಟ್ ಎಲ್ಲ ಮಕ್ಕಳು ಚೆನ್ನಾಗಿರ್ಲಿ, ಹೆಲ್ದಿ ಇರ್ಲಿ, ನಮಗೆ ಇನ್ನೂ ಶಕ್ತಿ ಕೊಡ್ಲಿ. ಲಾಸ್ಟ್ ಬ್ರೆತ್ ತನಕನೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದು ಒಳ್ಳೆ ಕಾರ್ಯ ಆಗ್ತಿರ್ಲಿ. ದಟ್ಸ್ ಸೋ ಸ್ವೀಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಪೂಜಾ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೂ ಕೂಡ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.